ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕನ್ನಡ ವಾಯ್ಸ್ ಓವರ್. ನಾವು ಇವತ್ತು ನೋಡ್ತಾ ಇರೋದು ಇದು 2024ರಲ್ಲಿ ರಿಲೀಸ್ ಆಗಿರುವಂತಹ ತಂಗ್ಲಾನ್ ಮೂವಿ. ಈ ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಮೂವಿಯ ಸ್ಟಾರ್ಟಿಂಗ್ಸ್ ನಲ್ಲಿ 1850ರಲ್ಲಿ ತೋರಿಸ್ತಾರೆ. ಇಲ್ಲಿ ಬೆಂಗಳೂರಲ್ಲಿರುವ ಕಲೆಕ್ಟರ್ ಬೆಂಗ್ಲಾದಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿರುವಂತಹ ಕ್ಲೆಮೆಂಟ್ ಗೆ ಜಮೀನ್ದಾರ್ ಹೇಳ್ತಿರ್ತಾರೆ, ನೀವ್ ಹೇಳೋ ತರ ಅಲ್ಲಿ ಚಿನ್ನ ಯಾವುದು ಇಲ್ಲ, ಮನುಷ್ಯರನ್ನು ಸಾಯಿಸುವಂತಹ ದೆವ್ವ ಬಿಟ್ರೆ ಬೇರೆ ಯಾರು ಇಲ್ಲ. ಕೆಲವು ಜನರು ಕೆಲವರ ಮಾತನ್ನ ಕೇಳಿ ಅಲ್ಲಿಗೆ ಚಿನ್ನ ತೆಗಿಲಿಕ್ಕೆ ಹೋಗಿ ಸತ್ತಿರೋರೇ ಜಾಸ್ತಿ. ಅಲ್ಲಿರೋ ಊರಿನ ಜನರು ಕೂಡ ಆ ಜಾಗಕ್ಕೆ ಯಾರು ಕೂಡ ಹೋಗುದಿಲ್ಲ. ಇನ್ ಮುಂದೆ ಈ ತರ ವಿಷಯಗಳನ್ನ ಇಟ್ಕೊಂಡು ನನ್ನನ್ನ ಯಾವತ್ತೂ ಕೂಡ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಜಮೀನ್ದಾರು ಇಲ್ಲಿಂದ ಹೊರಡ್ತಾರೆ. ಮುಂದಿನ ಸೀನ್ನಲ್ಲಿ ನಮಗೆ ವೆಪ್ಪೂರ್ ವಿಲೇಜ್ ಅನ್ನ ತೋರಿಸ್ತಾರೆ. ಎಲ್ರು ಬೆಳಗ್ಗೆ ಎದ್ದು ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತಿರ್ತಾರೆ. ಇಲ್ಲಿ ತಂಗಲನ್ನ ಫ್ರೆಂಡ್ ಅನ್ನ ತೋರಿಸ್ತಾರೆ. ಇವನ ಹೆಸರು ವರದ ಅಂತ. ಇಲ್ಲಿ ತಂಗಲನ್ನ ಹೆಂಡತಿ ಗಂಗಮ್ಮ ಹೇಳ್ತಿರ್ತಾಳೆ, ಎಲ್ರು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಅದು ನನ್ ಗಂಡ ಮಾತ್ರ ಯಾವಾಗ ನೋಡಿದ್ರು ಮಲ್ಕೊಂಡೇ ಇರ್ತಾನೆ, ಬೇಗ ಎದ್ದಲು ಎಲ್ರು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ನಮಗೆ ಈ ಮೂವಿಯ ಹೀರೋ ತಂಗಲನನ್ನ ತೋರಿಸ್ತಾರೆ. ಇದೇ ಸಮಯದಲ್ಲಿ ಇವನಿಗೆ ಕನಸು ಬೀಳ್ತಾ ಇರುತ್ತೆ. ಆ ಕನಸಿನಲ್ಲಿ ಇವನು ಯಾರ ಜೊತೆ ಯುದ್ಧ ಮಾಡ್ತಿರೋ ಹಾಗೆ, ಇವನನ್ನು ಯಾರೋ ಸಾಯಿಸ್ಲಿಕ್ಕೆ ಬರ್ತಿರೋ ಹಾಗೆ ಇವನಿಗೆ ಕನಸು ಬೀಳ್ತಾ ಇರುತ್ತೆ. ಅದೇ ಸಮಯದಲ್ಲಿ ಗಂಗಮ್ಮ ಇವನನ್ನು ಎಬ್ಬಿಸ್ಲಿಕ್ಕೆ ನೋಡ್ಬೇಕಾದ್ರೆ ಚಾಕುವಿನಿಂದ ಗಂಗಮ್ಮನನ್ನೇ ಚುಚ್ಚಲಿಕ್ಕೆ ಹೋಗ್ತಾನೆ. ಆವಾಗ ಗಂಗಮ್ಮ, ಮೊದ್ಲು ಕಣ್ಬಿಡು ತಂಗ, ಕಣ್ಬಿಡು, ಮೊದ್ಲು ಕಣ್ಬಿಟ್ಟು ನೋಡು, ಯಾಕೆ ಮೈಗೆ ದೇವ ಬಂದಂಗೆ ಆಡ್ತಾ ಇದೀಯಾ, ಯಾವತ್ತು ನೋಡುದು ನಿಂದ ಇದೇ ಕಥೆ ಆಯ್ತು, ಮಕ್ಕಳನ್ನ ನೋಡು ಯಾವ ತರ ಹೆದರ್ಕೊಂಡ್ರು ನೋಡು ಅಂತ ಹೇಳ್ತಿರ್ತಾಳೆ. ತಂಗಲನಿಗೆ ಈ ತರ ಕನಸುಗಳು ಆವಾಗ ಅವಾಗ ಬರ್ತಾ ಇರುತ್ತೆ. ಇಲ್ಲಿ ತಂಗಲನ್ ಹೇಳ್ತಿರ್ತಾನೆ, ನಾ ಸುಮ್ನೆ ತಮಾಷೆಗೆ ಮಾಡಿದ್ದು ಅಂತ. ಹಾಗೆ ಎದ್ದು ತಂಗಲನ್ ಕೆಲ್ಸಕ್ಕೆ ಹೊರಡ್ತಾನೆ. ಮುಂದಿನ ಸೀನಲ್ಲಿ ಇಲ್ಲಿ ಒಬ್ರು ಪೂಜಾರಿಯನ್ನ ತೋರಿಸ್ತಾರೆ. ಇವರು ಈ ಊರಿನ ಜನರ ಮಕ್ಕಳಿಗೆ ಹೇಳ್ತಿರ್ತಾರೆ, ನಾವು ಎಲ್ಲರ ತರ ಅಲ್ಲ, ನಾವು ಬೇರೆನೆ, ಇವತ್ತಿನಿಂದ ನೀವು ಯಾವುದೇ ತರಹದ ಮಾಂಸಗಳನ್ನ ತಿನ್ಬಾರ್ದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಇನ್ನೊಬ್ಬ ಹುಡುಗನನ್ನ ಕೂಡ ತೋರಿಸ್ತಾರೆ. ಇವನ್ ಬೇರೆ ಯಾರು ಅಲ್ಲ, ತಂಗಲನ ಮಗನಾಗಿರ್ತಾನೆ. ಇವನ ಹೆಸರು ಅಶೋಕ. ತಂಗಲನ್ ಅವನ ಹೊಲದಲ್ಲಿ ಬೆಳೆದಿರುವಂತಹ ಬೆಳೆಗಳನ್ನ ಕೊಯ್ತಿರ್ಬೇಕಾದ್ರೆ ಇಲ್ಲಿ ಒಂದು ಸಾಂಗ್ ನಡೆಯುತ್ತೆ. ಈ ಸಾಂಗ್ ನ ಮೂಲಕ ನಮಗೆ ಗೊತ್ತಾಗುವ ವಿಷಯ ಏನಂತಂದ್ರೆ, ತಂಗಲನ್ ಅವನ ಸ್ವಂತ ಹೊಲದಲ್ಲಿ ಬೆಳೆಗಳನ್ನ ಬೆಳಿತಿರ್ಬೇಕಾದ್ರೆ ಮಿಕ್ಕಿರೋರು ಎಲ್ಲರೂ ಜಮೀನ್ದಾರಿಗೆ ಸ್ವಂತವಾಗಿರುವಂತಹ ಜಮೀನಿನಲ್ಲಿ ಬೆಳೆಗಳನ್ನ ಬೆಳಿತಿರ್ತಾರೆ. ಇವರ ಪೂರ್ವಜರ ಕಾಲದಲ್ಲಿ ಜಮೀನ್ದಾರರು ತೆರಿಗೆಗಳನ್ನ ಜಾಸ್ತಿ ಮಾಡಿದ ಕಾರಣ, ಅವರ ಕೈಯಲ್ಲಿ ಕಟ್ಟಲಿಕ್ಕೆ ಆಗದ ಕಾರಣ ಇವರ ಜಮೀನಿನ ಪತ್ರಗಳನ್ನೆಲ್ಲ ಜಮೀನ್ದಾರರಿಗೆ ಒಪ್ಪಿಸಿ ಅವರದೇ ಸ್ವಂತ ಜಾಗದಲ್ಲಿ ಕೂಲಿಗೋಸ್ಕರ ಕೆಲಸ ಮಾಡ್ತಿರ್ತಾರೆ. ಈ ಜಮೀನ್ದಾರ್ ಕೂಡ ಹೇಗಾದ್ರೂ ತಂಗಲನ ಜಾಗವನ್ನು ಕೂಡ ತಮ್ಮ ಕೈವಶ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನವನ್ನು ಕೂಡ ಮಾಡ್ತಿರ್ತಾರೆ. ಹಾಗೆ ಅವ್ರು ಕೊಯ್ದಿರುವಂತಹ ಎಲ್ಲಾ ಬೆಳೆಗಳನ್ನ ನೋಡ್ಕೊಳ್ಳಿಕ್ಕೆ ಅವತ್ತು ರಾತ್ರಿ ಅಲ್ಲಿ ಅವರು ಮಲಗ್ಲಿಕ್ಕೆ ರೆಡಿ ಆಗ್ತಾರೆ. ಇಲ್ಲಿ ಜೊತೆಗೆ ಅವನ ಮಕ್ಕಳು ಕೂಡ ಇರ್ತಾರೆ. ಇಲ್ಲಿ ಅವನ ಮಕ್ಕಳು ಮಲಗ್ಬೇಕಾದ್ರೆ, ಅಪ್ಪ ನಮಗೊಂದು ಕತೆ ಹೇಳಿ, ಇಲ್ಲಾಂದ್ರೆ ನಮಗೆ ನಿದ್ದೆ ಬರೋದಿಲ್ಲ, ಕತೆ ಹೇಳಿ ಅಪ್ಪ ಅಂತ ಕೇಳಿದಾಗ, ಯಾವ ಕತೆ ಅಂತ ಹೇಳಿದಾಗ ಆರ್ಥಿಕತೆಯನ್ನ ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ತಂಗ್ಲನ್ ಕೂಡ ಹೇಳಲಿಕ್ಕೆ ಶುರು ಮಾಡ್ತಾನೆ. ತುಂಬಾ ಕಾಲದ ಹಿಂದೆ ನಿಮಗೆ ಅಲ್ಲಿ ಕಾಣ್ತಿರೋ ಬೆಟ್ಟಗಳನ್ನ ದಾಟಿ, ಅಲ್ಲಿರುವ ಕಾಡುಗಳನ್ನ ದಾಟಿ ಮತ್ತೆ ನದಿಗಳನ್ನ ದಾಟಿದ್ಮೇಲೆ ಅಲ್ಲಿ ಒಂದು ಆನೆ ಬೆಟ್ಟ ಅಂತ ಇದೆ. ಅಲ್ಲಿ ಗರ್ಜಿಸುವಂತಹ ಸಿಂಹಗಳು, ಆನೆಗಳು ಹಾಗೂ ಎಲ್ಲಾ ತರಹದ ಪ್ರಾಣಿಗಳು ಇದ್ದವು. ಅದೇ ಆನೆ ಬೆಟ್ಟದ ಹತ್ರನೇ ಒಂದು ದೊಡ್ಡ ಪೊನ್ನು ನದಿ ಅಂತ ಇದೆ. ಅಲ್ಲಿ ನಮ್ಮ ತಾತ ಹಾಗೂ ಪೂರ್ವಜರು ಹೊನ್ನನ್ನ ತೆಗಿತಾ ಇದ್ರು. ಅದೇ ಸಮಯದಲ್ಲಿ ನಮ್ಮ ಊರಿನ ರಾಜ ಬೇರೆ ಊರಿನ ರಾಜರೊಂದಿಗೆ ಯುದ್ಧ ಮಾಡಿ ಗೆದ್ದು ವಾಪಸ್ ನಮ್ಮ ಊರಿಗೆ ಮರಳಬೇಕಾದ್ರೆ ನದಿಯಲ್ಲಿ ಹೊನ್ನನ್ನ ತೆಗಿತಿರುವ ನಮ್ಮ ಕಾಲಯ ಹಾಗೂ ನಮ್ಮ ಪೂರ್ವಜರನ್ನ ನೋಡಿ ಅವರಿಗೆ ಸಿಕ್ಕಿರುವಂತಹ ಚಿನ್ನಗಳನ್ನೆಲ್ಲ ಲೂಟಿ ಮಾಡ್ಲಿಕ್ಕೆ ಈ ರಾಜ ಸೈನಿಕರನ್ನ ಕಳಿಸ್ತಾನೆ. ಅವರನ್ನ ಕಾಲಯ ಮತ್ತು ಅವನ ಜನರು ಎಲ್ಲರೂ ಅವರನ್ನ ಸಾಯಿಸ್ತಾರೆ. ಅದೇ ಸಮಯದಲ್ಲಿ ರಾಜನ ಸೈನಿಕರು ಜಾಸ್ತಿ ಇದ್ದ ಕಾರಣ ಇವರನ್ನ ಸುತ್ತುವರಿತಾರೆ. ಕಾಲಯನ ಹತ್ರ ಇರುವ ಚಿನ್ನವನ್ನ ತಗೊಂಡ ರಾಜ, ನನಗೆ ಇನ್ನು ಹೊನ್ನು ಬೇಕು ಅಂತ ಹೇಳ್ತಿರ್ತಾನೆ. ಆವಾಗ ಕಾಲಯ, ಹೊನ್ನು ಎಲ್ಲರಿಗೆ ಸಿಗೋದಿಲ್ಲ, ಯಾರಿಗೆ ಬೇಕು ಅವರಿಗೆ ಮಾತ್ರ ಸಿಗತ್ತೆ ಅಂತ ಹೇಳ್ತಾನೆ. ಆವಾಗ ರಾಜ, ನನಗೆ ಹೊನ್ನು ಬೇಕಷ್ಟೇ ಅಂತ ಹೇಳಿ ಅವನ ಸೈನಿಕರಿಗೆ ಅದೇ ಪೊನ್ನು ನದಿಯಲ್ಲಿ ಹೊನ್ನನ್ನ ಹುಡುಕ್ಲಿಕ್ಕೆ ಹೇಳ್ತಾರೆ. ಆದ್ರೆ ಅವರು ಯಾರಿಗೂ ಆ ಹೊನ್ನು ಸಿಗೋದಿಲ್ಲ. ಅದೇ ಸಮಯದಲ್ಲಿ ರಾಜರ ಜೊತೆ ಇರುವ ಬ್ರಾಹ್ಮಣರಿಗೆ ಒಂದು ನವಿಲು ಹಾರ್ಕೊಂಡು ಹೋಗ್ತಿರೋದನ್ನ ನೋಡ್ತಾರೆ. ಹಾಗೆ ಆ ನವಿಲು ಎಲ್ಲಿಗೆ ಹೋಗ್ತಿದೆ ಅಂತ ನೋಡಿದಾಗ ಆ ನವಿಲು ಹೋಗಿ ಹೊನ್ನುಗಳನ್ನ ಹೊಂದಿರುವ ಒಂದು ಬಂಡೆಗಲ್ಲಿನ ಹತ್ರ ಹೋಗಿ ಕೂತ್ಕೊಳ್ಳುತ್ತೆ. ಆ ಚಿನ್ನದ ಬಂಡೆಕಲ್ಲನ್ನ ನೋಡಿದ ಬ್ರಾಹ್ಮಣ ರಾಜರಿಗೆ ಈ ವಿಷಯವನ್ನ ತಿಳಿಸ್ತಾನೆ. ಆವಾಗ ಕಾಲಯ, ನದಿಯಲ್ಲಿ ಇರುವ ಚಿನ್ನ ಮಾತ್ರ ನಮಗೆ, ಭೂಮಿಯಲ್ಲಿ ಇರೋದು ನಮಗೆಲ್ಲ ಅಂತ ಹೇಳ್ಬೇಕಾದ್ರೆ ಆ ಮಾತನ್ನ ಕೇಳದೆ ರಾಜ ಅವನ ಸೈನಿಕರನ್ನ ಆ ಚಿನ್ನವನ್ನ ತಗೋಬರ್ಲಿಕ್ಕೆ ಕಳಿಸ್ತಾನೆ. ಆವಾಗ ಕಾಲಯ, ಅಲ್ಲಿಗೆ ಹೋಗುವುದು ತುಂಬಾ ಅಪಾಯಕಾರಿ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿದ ಸೈನಿಕರು ಆ ಚಿನ್ನದ ಬಂಡೆಕಲ್ಲ ಹತ್ರ ಹೋದಾಗ ಅಲ್ಲಿರುವಂತಹ ವಿಷ ಸರ್ಪಗಳು ಅಲ್ಲಿಗೆ ಹೋದಂತಹ ಎಲ್ಲ ಸೈನಿಕರಿಗೆ ಕಚ್ಚಿ ಸಾಯಿಸ್ಲಿಕ್ಕೆ ಶುರು ಮಾಡುತ್ತೆ. ಹಾಗೆ ಅದರಿಂದ ತಪ್ಪಿಸ್ಕೊಂಡು ಎಲ್ಲರೂ ಹೋಗ್ತಿರ್ಬೇಕಾದ್ರೆ ರಾಜರಿಗೆ ಕಚ್ಚಲಿಕ್ಕೆ ಕೂಡ ಆ ಹಾವುಗಳು ಬರುತ್ತೆ. ಹಾಗೆ ಆ ಹಾವನ್ನ ಕಾಲಯ ಹಿಡಿಬೇಕಾದ್ರೆ ಕಾಲಯನಿಗೆ ಕೂಡ ಕಚ್ಚುತ್ತೆ. ಆದ್ರೆ ಕಾಲಯನಿಗೆ ಏನು ಕೂಡ ಆಗೋದಿಲ್ಲ. ಹಾಗೆ ಅದನ್ನ 2 ತುಂಡು ಮಾಡಿ ಬಿಸಾಕ್ತಾನೆ. ಹಾಗೆ ಒಂದು ಉಡಿಯನ್ನ ಹಾಕಿ ಎಲ್ಲ ಹಾವುಗಳನ್ನ ಇಲ್ಲಿಂದ ಓಡಿಸ್ತಾನೆ. ಕಾಲಯ ಹೇಳ್ತಾನೆ, ಆ ಹೊನ್ನನ್ನ ಈ ಹಾವುಗಳು ರಕ್ಷಣೆ ಮಾಡ್ತಿರುತ್ತೆ ಅಂತ ಹೇಳ್ಬೇಕಾದ್ರೆ ರಾಜ, ಇದನ್ನೆಲ್ಲ ಮಾಡ್ತಿರೋದು ಯಾರು ಅಂತ ಕೇಳ್ಬೇಕಾದ್ರೆ, ಇದನ್ನೆಲ್ಲ ಮಾಡ್ತಾ ಇರೋದು ಮಾಟಗಾರ್ತಿ ಆರ್ತಿ ಅಂತ ಹೇಳ್ತಾನೆ. ನಾಗ ಸಂತಾನದಲ್ಲಿ ಹುಟ್ಟಿ ಅವುಗಳನ್ನೆಲ್ಲ ಮುನ್ನಡೆಸ್ತಿದ್ದಾಳೆ. ಇಲ್ಲಿರುವ ಎಲ್ಲಾ ಚಿಹ್ನೆಗಳಿಗೆ
ಅವಳೇ ಕಾವಲುಗಾರ್ತಿ, ಇಲ್ಲಿರುವ ಈ ಜಾಗಕ್ಕೆ ಅವಳೇ ಓಡತಿ, ನಿಮ್ಮಿಂದ ಅವುಗಳನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ, ನೀವ್ ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳ್ಬೇಕಾದ್ರೆ ರಾಜರ ಜೊತೆ ಇರುವ ಬ್ರಾಹ್ಮಣ ಇಲ್ಲಿರುವ ಎಲ್ಲಾ ಜಾಗ ಕೂಡ ರಾಜರಿಗೆ ಸ್ವಂತವಾದದ್ದು ಅಂತ ಹೇಳ್ತಾನೆ. ರಾಜ ಆ ಚಿನ್ನವನ್ನ ಹೇಗಾದ್ರೂ ಪಡ್ಕೋಬೇಕು ಅಂತ ಅವನ ಸೈನಿಕರನ್ನು ಮತ್ತೆ ಕಳಿಸ್ತಾನೆ. ಹಾಗೆ ಆ ಸೈನಿಕರು ಬಂಡೆಕಲ್ಲಿನ ಹತ್ರ ರೀಚ್ ಆಗಬೇಕಾದ್ರೆ ಆರತಿಯ ಜನರು ರಾಜರ ಸೈನಿಕರನ್ನ ಸಾಯಿಸ್ಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ತುಂಬಾ ಸೈನಿಕರು ಕೂಡ ಸತ್ತು ಹೋಗ್ತಾರೆ. ಇದನ್ನ ಕಂಡು ಭಯಬಿದ್ದ ಮಿಕ್ಕಿರುವ ಸೈನಿಕರು ಎಲ್ಲರೂ ಇಲ್ಲಿಂದ ಹಿಂಜರಿತಾರೆ. ಇದನ್ನ ನೋಡಿ ಭಯಬಿದ್ದ ರಾಜ ಕಾಳೆಯನಿಗೆ ಅವಳನ್ನ ತಡಿಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ವಾ ಅಂತ ಕೇಳಿದಾಗ ಕಾಳೆಯ ಯಾಕೆ ಸಾಧ್ಯ ಇಲ್ಲ, ನಾನ್ ತಡಿತೀನಿ ಅಂತ ಹೇಳ್ಬೇಕಾದ್ರೆ ರಾಜ ಹಾಗಾದ್ರೆ ಹೋಗಿ ತಡಿ ಅಂತ ಹೇಳ್ಬೇಕಾದ್ರೆ ಅದರಿಂದ ನನಗೇನ್ ಲಾಭ ಅಂತ ಕೇಳ್ಬೇಕಾದ್ರೆ ನಿನಗೇನ್ ಬೇಕು ಅಂತ ಕೇಳ್ತಾರೆ. ಆವಾಗ ಕಾಳೆಯ ನಮಗೆ ಜಾಗ ಬೇಕು, ನಾವು ಕೆಲ ಜಾತಿಯ ವರ್ಗದವರೆಂದು ನಮ್ಮಿಂದ ಕಿತ್ಕೊಂಡು ಮೇಲ್ಜಾತಿಯವರಿಗೆ ಕೊಟ್ರಲ್ಲ, ಆ ದೇವಸ್ಥಾನದ ಜಾಗ ಹಾಗೂ ನಮ್ಮಿಂದ ಕಿತ್ಕೊಂಡಿರುವಂತಹ ಎಲ್ಲಾ ಜಾಗಗಳು ನಮಗೆ ವಾಪಸ್ ಬೇಕು ಅಂತ ಹೇಳ್ಬೇಕಾದ್ರೆ ರಾಜ ನೀನು ಕೇಳಿದ್ದನ್ನೆಲ್ಲ ಕೊಡ್ತೀನಿ, ನನಗೆ ಚಿನ್ನ ಬೇಕು, ಮೊದಲು ಚಿನ್ನವನ್ನ ತಂದು ಕೊಡು ಅಂತ ಹೇಳ್ತಾನೆ. ಕಾಳೆಯ ಅವನ ಜನರೊಂದಿಗೆ ಆ ಚಿನ್ನವನ್ನ ತಗೊಂಡ್ ಬರ್ಲಿಕ್ಕೆ ಆ ಬಂಡಕಲ್ಲಿನ ಹತ್ರ ಹೋಗ್ತಿರ್ಬೇಕಾದ್ರೆ ಆರತಿಯ ಜನರು ಕಾಳೆಯನ ಜನರ ಮೇಲೆ ದಾಳಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಸ್ವಲ್ಪ ಹೊತ್ತು ಇಲ್ಲಿ ಫೈಟ್ ನಡೆಯುತ್ತೆ. ಇದರಲ್ಲಿ ಕಾಳೆಯನ ಸ್ವಲ್ಪ ಜನರು ಸತ್ತು ಹೋಗ್ತಾರೆ, ಹಾಗೆ ಆರತಿಯ ಜನರು ಕೂಡ ಸ್ವಲ್ಪ ಜನ ಸತ್ತು ಹೋಗ್ತಾರೆ. ಇದನ್ನ ಗಮನಿಸಿದ ಆರತಿ ಕೂಡ ಆ ಕಡಕ್ಕೆ ಇಳಿತಾಳೆ. ಹಾಗೆ ಕಾಳೆಯನ ಜೊತೆಗೆ ಆರತಿ ಫೈಟ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಹಾಗೆ ಕಾಳೆಯ ಹೇಗೋ ಆರತಿಗೆ ಹೊಡೆದು ಆರತಿಯನ್ನ ಕಟ್ಟಿ ಹಾಕ್ತಾನೆ. ಇಲ್ಲಿಗೆ ಬಂದ ರಾಜ ಕಾಳೆಯನನ್ನ ತುಂಬಾ ಹೊಗಳ್ತಾನೆ. ಹಾಗೆ ಅಲ್ಲಿರುವ ಚಿನ್ನವನ್ನು ಕೂಡ ಕೈಯಲ್ಲಿ ತಗೊಂಡು ಮುಟ್ಟಿ ನೋಡ್ತಿರ್ಬೇಕಾದ್ರೆ ಕೈಯಲ್ಲಿ ಇದ್ದಂತಹ ಚಿನ್ನವೆಲ್ಲ ಮಣ್ಣಾಗಿ ಕನ್ವರ್ಟ್ ಆಗುತ್ತೆ. ಇದರಿಂದ ಕೋಪಗೊಂಡ ರಾಜ ಕಾಳೆಯಗೆ ಹೇಳ್ತಾನೆ, ಇದು ಚಿನ್ನ ಅಲ್ಲ, ಬರೀ ಮಣ್ಣು, ನೀ ನಮ್ಮನ್ನ ಯಾಮಾರಿಸಿದ್ದೀಯಾ ಅಂತ ಹೇಳಿ ಇಲ್ಲಿಂದ ಹೋಗ್ಬೇಕಾದ್ರೆ ಆರತಿ ಜೋರಾಗಿ ನಗ್ಲಿಕ್ಕೆ ಶುರು ಮಾಡ್ತಾಳೆ. ಆವಾಗ ಕಾಳೆಯ ರಾಜನಿಗೆ ಹೇಳ್ತಾನೆ, ಚಿನ್ನವನ್ನು ಮಣ್ಣಾಗಿ ಮಾಡುವಂತಹ ಶಕ್ತಿ ಆರತಿಗಿದೆ, ಇದಕ್ಕೆಲ್ಲ ಕಾರಣಿ ಆರತಿ ಅಂತ. ಆದ್ರೆ ಇದನ್ನೆಲ್ಲ ನಂಬಲಿಕ್ಕೆ ರಾಜ ರೆಡಿ ಇರೋದಿಲ್ಲ. ಹಾಗೆ ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ರಾಜರ ಜೊತೆ ಇರುವ ಬ್ರಾಹ್ಮಣ ಅಲ್ಲಿರುವ ಮುನಿಯ ಶಿಲೆಯನ್ನ ನೋಡಿ ರಾಜನಿಗೆ ಹೇಳ್ತಾನೆ, ಇಲ್ಲಿರುವ ಎಲ್ಲಾ ಮಾಯಾಜಾಲಗಳಿಗೆ ಕಾರಣ ಈ ಭೂತ ಮುನಿಯ ವಿಗ್ರಹವಾಗಿರುತ್ತೆ, ಅದನ್ನ ನೀವು ಈವಾಗ್ಲೇ ತುಂಡರಿಸಬೇಕು ಅಂತ ಹೇಳ್ತಾನೆ. ಆ ಬ್ರಾಹ್ಮಣ ಹೇಳಿದ ಹಾಗೇನೆ ರಾಜ ಆ ಮುನಿಯ ತಲೆಯನ್ನ ತುಂಡರಿಸ್ತಾನೆ. ಇದನ್ನ ನೋಡಿದ ಆರತಿ ಜೋರಾಗಿ ಕಿರಿಚಲಿಕ್ಕೆ ಶುರು ಮಾಡ್ತಾಳೆ. ಇದರಿಂದ ಇಲ್ಲಿ ದೊಡ್ಡ ವೇವ್ ಸೌಂಡ್ ಕ್ರಿಯೇಟ್ ಆಗುತ್ತೆ. ಆ ಸೌಂಡ್ ಅನ್ನ ಕೇಳಲಾಗ ಎಲ್ಲರೂ ಕಿವಿಯನ್ನ ಮುಚ್ಕೊಳ್ತಾರೆ. ಇದನ್ನ ಟೈಮ್ ಅನ್ನ ಯೂಸ್ ಕೊಂಡು ಕಾಳೆಯನನ್ನ ಸಾಯಿಸ್ಲಿಕ್ಕೆ ಆರತಿ ಒಂದು ಬಾಣವನ್ನ ಕಾಳೆಯನ ಎದೆಗೆ ಚುಚ್ಚುತ್ತಾಳೆ. ಅದೇ ಸಮಯದಲ್ಲಿ ಕಾಳೆಯನ ಕೈಗೆ ಸಿಕ್ಕಿರುವಂತಹ ಕತ್ತಿಯಿಂದ ಆರತಿಯ ಹೊಟ್ಟೆಯನ್ನ ಕೊಯ್ತಾನೆ. ನೋವನ್ನ ತಾಳಲಾರದೆ ಆರತಿ ಕಿರಿಸಬೇಕಾದ್ರೆ ಹೊಟ್ಟೆಯಿಂದ ಬರುವ ರಕ್ತ ಫುಲ್ ಆಗಿ ಕಾಳೆಯನ ಮೇಲೆ ಬೀಳುತ್ತೆ. ಹಾಗೆ ಈ ಜಾಗ ಫುಲ್ ಆಗಿ ಹರಡುತ್ತೆ. ಆರತಿಯ ರಕ್ತ ಎಲ್ಲಿವರೆಗೆ ಹರಡಿದ್ಯೋ ಆ ಜಾಗ ಫುಲ್ ಆಗಿ ಚಿನ್ನವಾಗಿ ಬದಲಾಗುತ್ತೆ. ಇದನ್ನ ನೋಡಿದ ರಾಜ ಖುಷಿಯಿಂದ ಈ ಚಿನ್ನ ಎಲ್ಲ ನನಗೆ ಸ್ವಂತ ಅಂತ ಹೇಳ್ತಿರ್ತಾನೆ. ಇಲ್ಲಿಂದ ಸೀನ್ ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಿ ತಂಗಲನ್ ಹೇಳ್ತಿರ್ತಾನೆ, ಅವಳ ರಕ್ತ ಎಲ್ಲಿಗೆಲ್ಲ ಸ್ಪ್ರೆಡ್ ಆಗಿದೆಯೋ ಅಲ್ಲಿರುವ ಬೆಟ್ಟ ಗುಡ್ಡಗಳು ಎಲ್ಲಾ ಚಿನ್ನವಾಗಿ ಬದಲಾಯಿತು, ಆದ್ರೆ ಅಲ್ಲಿಂದ ಒಂದು ಚಿಕ್ಕ ಪೀಸ್ ಚಿನ್ನ ಕೂಡ ನಮ್ಮಿಂದ ತರಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಿರ್ತಾನೆ. ಹಾಗೆ ಮಕ್ಕಳೆಲ್ಲರೂ ಮಲಗದ ಮೇಲೆ ಇವನು ಮಲಗ್ಲಿಕ್ಕೆ ರೆಡಿ ಆಗ್ಬೇಕಾದ್ರೆ ಇವರ ಬೆಳೆಗಳಿಗೆ ಯಾರೊಬ್ರು ಬೆಂಕಿಯನ್ನ ಹಚ್ತಾರೆ. ಇದರಿಂದ ಅವ್ರು ಬೆಳೆದಿರುವಂತಹ ಎಲ್ಲಾ ಬೆಳೆಗಳು ಹೊತ್ತು ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನಂದಿಸ್ಲಿಕ್ಕೆ ಇವರು ಎಷ್ಟೇ ಟ್ರೈ ಮಾಡಿದ್ರು ಅವ್ರ ಕೈಯಿಂದ ಆಗ್ತಾ ಇರೋದಿಲ್ಲ. ಹಾಗೆ ಬೆಳಗ್ಗೆ ಎದ್ದು ನೋಡ್ಬೇಕಾದ್ರೆ ಎಲ್ಲಾ ಸುಟ್ಟು ಭಸ್ಮವಾಗಿರುತ್ತೆ. ಇದೇ ಸಮಯದಲ್ಲಿ ಇಲ್ಲಿಗೆ ಜಮೀನ್ದಾರ್ ಕೂಡ ಬರ್ತಾನೆ. ಇಲ್ಲಿ ಜಮೀನ್ದಾರ್ನ ಸಲಹೆಗಾರ ತಂಗಲಾನ್ಗೆ ಹೇಳ್ತಾನೆ, ತಂಗಲಾನ್ಗೆ ಸ್ವಂತವಾಗಿರುವ ನೆಲದಿಂದ ಬೆಳೆದಿರುವಂತಹ ಬೆಳೆಗಳಿಂದ ರೈತಾಪಿ ವರ್ಗದ ಅಡಿಯಲ್ಲಿ ಒಂದಷ್ಟು ಭತ್ತಗಳನ್ನು ಕೊಡಬೇಕು ಹಾಗೂ ಬ್ರಿಟಿಷರಿಗೆ ತೆರಿಗೆಗಳನ್ನು ಕೂಡ ಕಟ್ಟಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಇವರ ಬೆಳೆಗಳಿಗೆ ಬೆಂಕಿ ಹಚ್ಚಿದ ವ್ಯಕ್ತಿಯನ್ನ ಜಮೀನ್ದಾರನ ಜೊತೆಗೆ ಇರೋದನ್ನ ತಂಗಲ ನೋಡ್ತಾನೆ. ಹಾಗೆ ಅವನ ಜೊತೆಗೆ ಜಗಳಕ್ಕೆ ಇಳಿತಾನೆ. ಹಾಗೆ ಇಲ್ಲಿ ಜಮೀನ್ದಾರನ ಜನರ ನಡುವೆ ಹಾಗೂ ತಂಗಲನ ನಡುವೆ ದೊಡ್ಡ ಗಲಾಟನೆ ನಡೆಯುತ್ತೆ. ಇದರಿಂದ ಜಮೀನ್ದಾರ್ನ ಸಲಹೆಗಾರ ಇನ್ನೊಂದು ವಿಷಯವನ್ನ ಕೂಡ ಹೇಳ್ತಾನೆ. ಅದೇನಂತಂದ್ರೆ ಬ್ರಿಟಿಷರಿಗೆ ಕಟ್ಟಬೇಕಾಗಿದ್ದ ತೆರಿಗೆಯನ್ನ ಜಮೀನ್ದಾರು ಕಟ್ಟುತ್ತಾರೆ, ಆದ್ರೆ ಆ ಹಣವನ್ನ ತಂಗಲನ್ ಬಡ್ಡಿ ಸಮೇತ ಜಮೀನ್ದಾರಿಗೆ ಕಟ್ಟಬೇಕು. ಅಲ್ಲಿಯವರೆಗೆ ತಂಗಲನ್ನ ಫ್ಯಾಮಿಲಿ ಫುಲ್ ಆಗಿ ಜಮೀನ್ದಾರರಿಗೆ ಕೆಲಸದಾಲಾಗಿ ಕೆಲಸವನ್ನ ಮಾಡಬೇಕು. ಇದನ್ನ ಎಲ್ಲಾದ್ರೂ ಮೀರಿದ್ರೆ ಬ್ರಿಟಿಷ್ ಗವರ್ಮೆಂಟಿನ ಆದೇಶದ ಪ್ರಕಾರ ಅವರನ್ನ ನೇಣಿಗೆ ಹಾಕಲಾಗುತ್ತದೆ ಅಂತ ಹೇಳ್ತಾರೆ. ತಂಗಲನ್ಗೆ ಬೇರೆ ದಾರಿ ಇಲ್ಲದೆ ಅವರದ ಸ್ವಂತ ನೆಲದಲ್ಲಿ ಜಮೀನ್ದಾರರಿಗೋಸ್ಕರ ಕೂಲಿಗೋಸ್ಕರ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿರುವಂತಹ ಕ್ಲೆಮೆಂಟ್ ಈ ಊರಿಗೆ ಬಂದು ವೆಪೂರ್ನ ಜನರೆಲ್ಲರೂ ಅರಳಿ ಮರದ ಹತ್ರ ಸೇರ್ಬೇಕು ಅಂತ ಒಂದು ಆದೇಶವನ್ನ ಕೊಡ್ತಾನೆ. ಹಾಗೆ ಎಲ್ರು ಅರಳಿ ಮರದ ಹತ್ರ ಸೇರ್ತಾರೆ. ಇಲ್ಲಿ ಕ್ಲೆಮೆಂಟ್ ನ ಸಲಹೆಗಾರ ಹೇಳ್ತಾನೆ, ನಮ್ಮ ಬ್ರಿಟಿಷ್ ಅಧಿಕಾರಿಯಾಗಿರುವಂತಹ ಕ್ಲೆಮೆಂಟ್ ನಿಮ್ಮಿಂದ ಒಂದು ಸಹಾಯವನ್ನ ಕೇಳ್ಕೊಂಡು ಈ ಊರಿಗೆ ಬಂದಿದ್ದಾರೆ. ಚೋಳರ ಕಾಲದಿಂದಲೂ ಟಿಪ್ಪು ಸುಲ್ತಾನ್ನ ಕಾಲದವರೆಗೂ ಮೈಸೂರು ಸಂಸ್ಥಾನಕ್ಕೆ ಸೇರಿದಂತಹ ಕೋಲಾರ ಜಿಲ್ಲೆಯಿಂದ ಚಿನ್ನವನ್ನ ತೈಲಿಕ್ಕೆ ನಿಮ್ಮ ಊರಿನವರೇ ಸಹಾಯವನ್ನ ಮಾಡಿದ್ದಾರೆ. ಇವಾಗ ಆ ಕೆಲಸವನ್ನ ಕ್ಲೆಮೆಂಟ್ ಅವರು ಮತ್ತೆ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಅದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಕೇಳಿದಾಗ
ಈ ಊರಿನ ಜನರೆಲ್ಲರೂ ಇಲ್ಲಿಂದ ಓಡಿ ಹೋಗ್ತಾರೆ. ಆದ್ರೆ ತಂಗಲನ್ ಮಾತ್ರ ಅಲ್ಲೇ ನಿಂತ್ಕೊಂಡು ಇವ್ರು ಹೇಳೋದನ್ನ ಕೇಳ್ಕೊಂಡಿರ್ತಾನೆ. ಇದೇ ಸಮಯದಲ್ಲಿ ತಂಗಲನ್ನ ಹೆಂಡತಿ ಬಂದು ಅವನನ್ನ ಕರ್ಕೊಂಡು ಹೋಗ್ತಾಳೆ. ಇವರೆಲ್ಲರೂ ಆ ಮಾತನ್ನ ಕೇಳಿದ ತಕ್ಷಣ ಓಡಿ ಹೋಗಿದ್ದಕ್ಕೆ ಕಾರಣ ಏನಂತಂದ್ರೆ ಆ ಜಾಗದಲ್ಲಿ ದೇವಭೂತಗಳು ಇದೆ ಅಂತ. ಇಲ್ಲಿ ಸಲಹೆಗಾರ ಹೇಳ್ತಿರ್ತಾನೆ, ನೀವು ಅನ್ಕೊಂಡಿರೋ ಹಾಗೆ ಅಲ್ಲಿ ದೇವಭೂತಗಳು ಯಾವ್ದು ಇಲ್ಲ. ನೀವು ಕ್ಲೆಮೆಂಟ್ ಜೊತೆ ಕೆಲ್ಸಕ್ಕೆ ಬಂದ್ರೆ ನಿಮಗೆ ದಿನಗೂಲಿಯಾಗಿ ದುಡ್ಡನ್ನ ಕೊಡ್ತಾರೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಎಲ್ರು ಕೇಳ್ಕೊಳ್ತಿರ್ತಾರೆ. ಅವತ್ತಿನ ದಿನ ರಾತ್ರಿ ತಂಗಲನ್ ಡಿಸೈಡ್ ಮಾಡ್ತಾನೆ ಕ್ಲೆಮೆಂಟ್ ಜೊತೆಗೆ ತಂಗಲನ್ ಮತ್ತು ಅವನ ಮಗ ಅಶೋಕನನ್ನು ಕರ್ಕೊಂಡು ಹೋಗ್ತಾನೆ ಅಂತ. ಆದ್ರೆ ಈ ಮಾತನ್ನ ಕೇಳಿದ ಅವನ ಹೆಂಡತಿ ತಂಗಲನ್ನ ಮೇಲೆ ಸಿಟಿಗಳು ಆಗ್ತಾಳೆ. ಅಲ್ಲಿಗೆ ಹೋದ್ರೆ ಯಾರು ಕೂಡ ಜೀವಂತವಾಗಿ ತಿರುಗಿ ಬರುದಿಲ್ಲ ಅಂತಾನು ಹೇಳ್ತಿರ್ತಾಳೆ. ತಂಗಲನ್ ಅವಳಿಗೆ ಹೇಗೋ ಸಮಾಧಾನ ಮಾಡಿ ಮಕ್ಕಳನ್ನೆಲ್ಲ ನೋಡ್ಕೋ ಅಂತ ಹೇಳ್ತಿರ್ತಾನೆ. ಹಾಗೆ ಮುಂದಿನ ದಿನ ಕ್ಲೆಮೆಂಟ್ ಜೊತೆ ಹೋಗ್ಲಿಕ್ಕೆ ತಂಗಲನ್ ಹಾಗೂ ಅಶೋಕ ರೆಡಿ ಆಗ್ತಾರೆ. ಅದೇ ಸಮಯದಲ್ಲಿ ಈ ಊರಿನ ಜನರು ಕೂಡ ಸ್ವಲ್ಪ ಜನ ಕ್ಲೆಮೆಂಟ್ ಜೊತೆ ಹೋಗ್ಲಿಕ್ಕೆ ರೆಡಿ ಆಗಿರ್ತಾರೆ. ಜೊತೆಗೆ ವರದ ಕೂಡ ಹೋಗ್ತಾನೆ. ಇಲ್ಲಿ ಕ್ಲೆಮೆಂಟ್ ಜೊತೆಗೆ ಇನ್ನಿಬ್ರು ಬ್ರಿಟಿಷ್ ಅಧಿಕಾರಿಗಳು ಕೂಡ ಇರ್ತಾರೆ. ಒಬ್ಬನ ಹೆಸರು ವಿಲಿಯಂ, ಇನ್ನೊಬ್ಬನ ಹೆಸರು ಆರ್ಥರ್. ಬೆಟ್ಟ ಗುಡ್ಡ ಕಾಡುಗಳು ಅಂತ ಲೆಕ್ಕಿಸದೆ ಕೈಯಲ್ಲೊಂದು ಮ್ಯಾಪ್ ಅನ್ನ ಹಿಡ್ಕೊಂಡು ಆ ಆನೆ ಬೆಟ್ಟ ಇರುವ ಜಾಗವನ್ನ ಹುಡ್ಕೊಂಡು ಇವರೆಲ್ಲ ಹೋಗ್ತಾರೆ. ಹಾಗೆ ಹೋಗ್ತಿದ್ದ ಹಾಗೇನೆ ಒಂದು ನದಿ ಕೂಡ ಕಾಣಿಸುತ್ತೆ. ಇದನ್ನ ಹೇಗಾದ್ರೂ ದಾಟ್ಬೇಕು ಅಂತ ಇವರು ಪ್ಲಾನ್ ಮಾಡ್ತಾರೆ. ಹಾಗೆ ಇವರು ಬಿದಿರಿನ ಕೋಲಿನ ಸಹಾಯದಿಂದ ಈ ನದಿಯನ್ನ ದಾಟ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಇವರು ಹೋಗ್ತಿರ್ಬೇಕಾದ್ರೆ ನೀರಿನ ಆಳ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ಸಮಯದಲ್ಲಿ ತಂಗಲನ್ಗೆ ನೀರಿನಲ್ಲಿ ಆರತಿ ಕಾಣ್ಲಿಕ್ಕೆ ಶುರು ಆಗ್ತಾಳೆ. ಇದರಿಂದ ಭಯ ಬಿದ್ದು ಇವನು ನೀರಿನಲ್ಲಿ ಮುಳುಗ್ಲಿಕ್ಕೆ ಶುರು ಆಗ್ತಾನೆ. ಹಾಗೆ ಇಲ್ಲಿರುವ ಎಲ್ಲರ ಕಂಟ್ರೋಲ್ ಕೂಡ ತಪ್ಪಿ ಹೋಗುತ್ತೆ. ಎಲ್ರು ಹೇಗೋ ಕಷ್ಟಪಟ್ಟು ನದಿಯ ದಡವನ್ನ ಸೇರ್ತಾರೆ. ನೀರಿನಲ್ಲಿ ಮುಳುಗ್ತಿರುವ ತಂಗಲನ್ನ ಬ್ರಾಹ್ಮಣ ಆಗಿರುವ ಗಂಗು ಕಾಪಾಡ್ತಾನೆ. ಇಲ್ಲಿ ಆರ್ಥರ್ ಅವನ್ ಪಾಡಿಗೆ ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಇಲ್ಲಿ ತಂಗಲನ್ಗೆ ಕಾಲಿಗೆ ಕೂಡ ಏಟಾಗಿರುತ್ತೆ. ಹಾಗೆ ಇಲ್ಲಿಂದ ಇವರು ಮುಂದೆ ನಡೀಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಹೋಗ್ತಿದ್ದ ಹಾಗೇನೆ ಇವರಿಗೆ ತಂಗಲನ್ ಕಥೆಯಲ್ಲಿ ಹೇಳಿರುವ ಆನೆ ಬೆಟ್ಟ ಇವರಿಗೆ ಕಾಣಿಸುತ್ತೆ. ತಂಗಲನ್ ಕ್ಲೆಮೆಂಟ್ ಗೆ ಹೇಳ್ತಾನೆ, ಆ ಆನೆ ಬೆಟ್ಟ ಪಕ್ಕದಲ್ಲಿಯೇ ಚಿನ್ನ ಇಲ್ಲ ಇರೋದು. ನಮ್ಮ ರಾಜರು ಎಲ್ಲ ಅಲ್ಲಿಂದನೇ ಚಿನ್ನವನ್ನ ತೆಗ್ದಿರೋದು. ಅಲ್ಲಿ ಹೋದ್ರೆ ಚಿನ್ನ ಸಿಗುತ್ತೆ ಅಂತ. ಆದ್ರೆ ಈ ಮಾತನ್ನ ಕೇಳಲಿಕ್ಕೆ ಕ್ಲೆಮೆಂಟ್ ರೆಡಿ ಇರೋದಿಲ್ಲ. ಹಾಗೆ ಇವರು ನದಿ ಪಕ್ಕದಲ್ಲಿಯೇ ಗುಂಡಿಗಳನ್ನ ತೋಡಿ ಚಿನ್ನ ಇದೆ ಅಂತ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವರಿಗೆ ಚಿನ್ನ ಸಿಗ್ತಾ ಇರೋದಿಲ್ಲ. ಹಾಗೆ ಅವತ್ತಿನ ದಿನ ಇಲ್ಲಿಯೇ ಟೆಂಟ್ಗಳನ್ನ ರೆಡಿ ಮಾಡಿ ಮಲಗ್ಲಿಕ್ಕೆ ರೆಡಿ ಆಗ್ತಾರೆ. ಹಾಗೆ ಮುಂದಿನ ದಿನಾನು ಇವರ ಕೆಲಸವನ್ನ ಶುರು ಮಾಡ್ತಾರೆ. ಆದ್ರೆ ಇವರು ಎಷ್ಟೇ ಹುಡುಗಿದ್ರು ಇವರಿಗೆ ಚಿನ್ನ ಮಾತ್ರ ಸಿಗ್ತಾ ಇರೋದಿಲ್ಲ. ಇಲ್ಲಿ ವರದ ಕೂಡ ಅಳ್ಲಿಕ್ಕೆ ಶುರು ಮಾಡ್ತಾನೆ. ಇವನ ವೈಫ್ ಹೇಳಿರೋ ಕಾರಣಕ್ಕಾಗಿ ಇವನು ಇವ್ರ ಜೊತೆ ಇಲ್ಲಿಗೆ ಬಂದಿರ್ತಾನೆ. ಆದ್ರೆ ಇಲ್ಲಿ ಚಿನ್ನ ಸಿಗದ ಕಾರಣ ಬೇಜಾರ್ನಲ್ಲಿ ನಾನು ವಾಪಸ್ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿರ್ತಾನೆ. ಇದೇ ಸಮಯದಲ್ಲಿ ಬ್ರಾಹ್ಮಣ ಆಗಿರುವ ಗೆಂಗುಗೆ ಒಂದು ಬಾವಿ ತರ ಇರುವ ಸುರಂಗ ಕಾಣಿಸುತ್ತೆ. ಇದನ್ನ ನೋಡಿದ ಕ್ಲೆಮೆಂಟ್ ಒಳಗಡೆ ಇಳಿದು ಚೆಕ್ ಮಾಡಿ ಅಂತ ಹೇಳ್ತಾನೆ. ಹಾಗೆ ಬಾವಿ ಒಳಗೆ ಇಳಿದು ಚೆಕ್ ಮಾಡ್ಬೇಕಾದ್ರೆ ವರದನಿಗೆ ನಿನ್ನೊಳಗೆ ಒಂದು ತಲೆ ಕಾಣಿಸುತ್ತೆ. ಅದನ್ನ ನೋಡಿ ಭಯದಿಂದ ಮೇಲೆ ಬಂದ ವರದ ತಂಗಲನ್ಗೆ ಒಳಗಡೆ ಒಂದು ತಲೆ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಅಶೋಕ ನೀರಿಗೆ ಹಾರಿ ತಲೆನ ತಗೋ ಬರ್ಲಿಕ್ಕೆ ಹೋಗ್ತಾನೆ. ತಂಗಲನ್ ಭಯದಿಂದ ಹೋಗ್ಬೇಡ ಅಂತ ಹೇಳ್ತಾನೆ. ಆದ್ರೆ ಅಶೋಕ ನೀರಿನೊಳಗಿನ ತಲೆಯನ್ನ ಮೇಲೆ ತಗೋ ಬರ್ತಾನೆ. ಅದೇ ಸಮಯದಲ್ಲಿ ಆರತಿ ಕೂಡ ನೀರಿನೊಳಗೆ ಇರೋದು ನಮಗೆ ತೋರಿಸ್ತಾರೆ. ತಂಗಲನ್ ಹೇರಿರುವ ಕಥೆಯಲ್ಲಿ ರಾಜ ಒಂದು ಮುನಿ ವಿಗ್ರಹದ ತಲೆಯನ್ನ ಕತ್ತರಿಸಿದ್ನಲ್ಲ, ಅದೇ ತಲೆ ಆಗಿರುತ್ತೆ. ಇದು ಯಾರ ತಲೆ ಅಂತ ಕ್ಲೆಮೆಂಟ್ ಕೇಳಿದಾಗ ತಂಗಲನ್ ಎಲ್ಲ ವಿಷಯಗಳನ್ನ ಕ್ಲೆಮೆಂಟ್ ಗೆ ಹೇಳ್ತಾನೆ. ಇಲ್ಲಿ ಕ್ಲೆಮೆಂಟ್ ಆರ್ಥರ್ ಗೆ ಹೇಳ್ತಾನೆ, ತಂಗಲನ್ ಹೇಳಿದ ಹಾಗೇನೆ ಆನೆ ಬೆಟ್ಟದ ಹತ್ರ ಹೋಗಿ ಒಂದ್ಸಲಿ ಚೆಕ್ ಮಾಡೋಣ ಅಂತ. ಆವಾಗ ಆರ್ಥರ್, ನಿನಗೇನಾದ್ರು ತಲೆ ಕಿಟ್ಟಿದ್ಯಾ? ಇವ್ರು ಹೇಳ್ತಿದ್ದಾರೆ ಅಂತ ನೀನ್ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಇಲ್ಲಿ ಚಿನ್ನ ಏನು ಇಲ್ಲ, ನಾವು ಸುಮ್ನೆ ನಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ಬೇಕಾದ್ರೆ ಕ್ಲೆಮೆಂಟ್ ಹೇಳ್ತಾನೆ, ನಮ್ಮ ಹತ್ರ ಇವಾಗ ತಂಗಲನ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಯಾರಿಗ್ ಗೊತ್ತು, ಅವನು ಹೇಳಿರುವ ಕತೆ ಕೂಡ ನಿಜ ಕೂಡ ಆಗಿರ್ಬೋದಲ್ಲ. ನನಗೆ ಬರಿಗೆಯಲ್ಲಿ ಮತ್ತೆ ವಾಪಸ್ ಹೋಗಕ್ ಆಗಲ್ಲ. ಲಾಸ್ಟ್ ಒಂದು ಸರಿ ಟ್ರೈ ಮಾಡೋಣ ಅಂತ ಹೇಳ್ತಾನೆ. ಹಾಗೆ ಎಲ್ರು ತಂಗಲನನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಆ ಬಾವಿಯಲ್ಲಿ ಸಿಕ್ಕಿರುವಂತಹ ಮುನಿ ವಿಗ್ರಹದ ತಲೆಯನ್ನು ಕೂಡ ತಗೊಂಡು ಹೋಗ್ತಾರೆ. ಇಲ್ಲಿ ಅಶೋಕ ತಂಗಲನ್ಗೆ ಕೇಳ್ತಾನೆ, ಇವಾಗ ನಮಗೆ ಮುನಿಯ ವಿಗ್ರಹದ ತಲೆ ಸಿಕ್ತಲ್ಲ, ಇವಾಗ ಎಲ್ಲಾದ್ರೂ ಬಾಡಿ ಸಿಕ್ಕಿದ್ರೆ ನಮಗೆ ಚಿನ್ನ ಇರುವ ಜಾಗವನ್ನ ಕಂಡು ಹಿಡಿಬಹುದಲ್ಲ ಅಂತ ಹೇಳ್ಬೇಕಾದ್ರೆ ಗೆಂಗು ಕೂಡ ಹೌದು ಅಂತ ಹೇಳ್ತಾನೆ. ಹಾಗೆ ಇವರು ಮುಂದೆ ಹೋಗ್ತಾ ಆನೆ ಬೆಟ್ಟದ ಹತ್ರ ಇವರು ತಲುಪ್ತಾರೆ. ಅದೇ ಸಮಯದಲ್ಲಿ ಇಲ್ಲಿ ಬಿರುಗಾಳಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಸಮಯದಲ್ಲಿ ಇವರು ಆ ಕಡೆ ಈ ಕಡೆ ಆಗ್ಬೇಕಾದ್ರೆ ಇಲ್ಲಿಗೆ ಒಂದು ಚಿರತೆ ಬರುತ್ತೆ. ಚಿರತೆನೆ ನೋಡಿದ ಎಲ್ರು ಆ ಕಡೆ ಈ ಕಡೆ ಓಡಿ ಹೋಗ್ತಾರೆ. ಚಿರತೆ ಕ್ಲೆಮೆಂಟ್ ನ ಮೇಲೆ ದಾಳಿ ಮಾಡ್ತಿರ್ಬೇಕಾದ್ರೆ ಇಲ್ಲಿಗೆ ತಂಗಲನ್ ಬಂದು ಚಿರತೆ ಜೊತೆಗೆ ಫೈಟ್ ಮಾಡಿ ಕತ್ತಿಯಿಂದ ಚಿರತೆಯ ಹೊಟ್ಟೆಗೆ ಚುಚ್ಚಿ ಅದನ್ನ ಸಾಯಿಸ್ತಾನೆ. ಹಾಗೆ ಇಲ್ಲಿಂದ ಮುಂದೆ ಇವರು ಹೋಗ್ತಿರ್ಬೇಕಾದ್ರೆ ಹಾವು ಮತ್ತು ಚೇಳುಗಳು ಆಕ್ಟಿವೇಟ್ ಆಗುವುದನ್ನ ನಮಗೆ ತೋರಿಸ್ತಾರೆ. ಹಾಗೆ ತಂಗಲನ್ ಮುಂದೆ ಹೋಗ್ತಿದ್ದ ಹಾಗೇನೆ ಇಲ್ಲಿ ಫುಲ್ ಆಗಿ ಹೊಗೆ ತುಂಬಿಕೊಂಡಿರುತ್ತೆ. ಇದೇ ಸಮಯದಲ್ಲಿ ಇವನ ಕಣ್ಣಿಗೆ ಇವನ ಕಥೆಯಲ್ಲಿ ಹೇಳಿದಂತಹ ರಾಜರೆಲ್ಲ ಬಂದು ಹೋಗ್ತಾರೆ. ಅದು ಮಾತ್ರ ಅಲ್ಲ, ಇವನು ಕಥೆಯಲ್ಲಿ ಹೇಳಿದಂತಹ ಇವನ ಕನಸಲ್ಲಿ ಕೂಡ ಬರುವಂತಹ ಕಾಲಯ ಕಾಣಿಸ್ತಾನೆ. ಇದೇ ಸಮಯದಲ್ಲಿ ಅಶೋಕ ವಿಗ್ರಹದ ಕೈಯನ್ನ ಕಂಡು ಹಿಡಿತಾನೆ. ಅದೇ ಸಮಯದಲ್ಲಿ ಅಶೋಕನ ಜೊತೆ ಇದ್ದ ಆರ್ಥರ್ಗೆ ಯಾರೋ ಹೊಡಿತಾರೆ. ಅವನಿಗೆ ಹೊಡೆದಿರೋದು ಬೇರೆ ಯಾರು ಅಲ್ಲ, ಆರತಿಯ ವಂಶಸ್ಥರು ಆಗಿರ್ತಾರೆ. ಇಲ್ಲಿ ಅವರು ತಂಗಲನ್ನ ಜನರ ಮೇಲೆ ದಾಳಿಯನ್ನ ಮಾಡ್ತಾರೆ. ಹಾಗೆ ಇವರು ಕೂಡ ಅವರಿಂದ ತಪ್ಪಿಸಿಕೊಂಡು ಅಶೋಕ
ತೋರಿಸಿದಂತಹ ಆ ಮುನಿಗಳ ವಿಗ್ರಹವನ್ನ ಮಣ್ಣಿನಡಿಯಿಂದ ಇವರು ಮೇಲಕ್ಕೆ ತೆಗಿತಾರೆ. ಅದೇ ಸಮಯದಲ್ಲಿ ಮತ್ತೆ ಆರತಿಯ ಜನರಿಗೂ ತಂಗಲಣ್ಣ ಜನರಿಗೂ ಇಲ್ಲಿ ದೊಡ್ಡ ಯುದ್ಧನೇ ನಡೆಯುತ್ತೆ. ಇದೇ ಸಮಯದಲ್ಲಿ ಇಲ್ಲಿ ಆರತಿ ತಂಗಲಣ್ಣ ಮೇಲೆ ದಾಳಿ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಹಾಗೆ ಇಬ್ರು ಹೊರದಾಡ್ತಿರ್ಬೇಕಾದ್ರೆ ತಂಗಲಣ್ಣ ಗಣ್ಣಿನಿಂದ ಆರತಿಗೆ ಶೂಟ್ ಮಾಡ್ತಾನೆ. ಆವಾಗ ಅವಳ ರಕ್ತ ಆ ಮುನಿಗಳ ವಿಗ್ರಹದ ಮೇಲೆ ಸ್ವಲ್ಪ ಬೀಳುತ್ತೆ. ಅದೇ ಸಮಯದಲ್ಲಿ ಮುನಿಗಳ ತಲೆಯನ್ನ ಅಶೋಕ ಜಾಯಿಂಟ್ ಮಾಡ್ತಾನೆ. ಆವಾಗ ಈ ಜಾಗ ಫುಲ್ ಆಗಿ ನಾರ್ಮಲ್ ಸ್ಟೇಜ್ ಗೆ ಬರುತ್ತೆ. ಗಾಯಗೊಂಡ ಆರತಿಯನ್ನು ಅವರ ಜನರು ಅವರನ್ನ ಕರ್ಕೊಂಡು ಹೋಗ್ತಾರೆ. ನಮಗೆ ತೋರಿಸ್ತಾರೆ ಆ ರಕ್ತ ಬಿದ್ದಿರೋ ಜಾಗ ಚಿನ್ನವಾಗಿ ಬದಲಾಗ್ತಾ ಇರುತ್ತೆ. ಇದನ್ನ ಗಮನಿಸಿದ ತಂಗಲನ್ ಅದನ್ನ ಹೊಡೆದು ಕರಗಿಸಿ ಚಿನ್ನದ ಪೀಸ್ ಆಗಿ ಮಾಡ್ತಾರೆ. ಇಲ್ಲಿ ಎಲ್ಲರೂ ಖುಷಿಯಿಂದ ಇರ್ತಾರೆ, ಚಿನ್ನ ಇರುವ ಜಾಗವನ್ನ ಕಂಡಿಡ್ತಿದೀವಿ ಅಂತ. ಅದೇ ಸಮಯದಲ್ಲಿ ಇಲ್ಲಿಗೆ ಮಿಂಚು ಬಂದು ಬಡಿಯುತ್ತೆ. ಇದರಿಂದ ವಿಲಿಯಂ ಸುಟ್ಟು ಸತ್ತು ಹೋಗ್ತಾನೆ. ಹಾಗೆ ಇವರು ರೆಡಿ ಮಾಡಿರುವಂತಹ ಮನೆ ಕೂಡ ಸುಟ್ಟು ಹೋಗುತ್ತೆ. ಇದನ್ನೆಲ್ಲ ಮಾಡಿದ್ದು ಬೇರೆ ಯಾರು ಅಲ್ಲ, ಆರತಿ ಆಗಿರ್ತಾಳೆ. ಇಲ್ಲಿಗೆ ಬಡಿದಿರುವ ಮಿಂಚಿನಿಂದ ಎಲ್ಲರೂ ಅನ್ಕಾನ್ಶಿಯಸ್ ಕೂಡ ಆಗಿರ್ತಾರೆ. ಹಾಗೆ ಬೆಳಗ್ಗೆ ಎದ್ದು ನೋಡ್ಬೇಕಾದ್ರೆ ವಿಲಿಯಂ ಸತ್ತಿರ್ತಾನಲ್ಲ, ಅವನನ್ನ ಮಣ್ಣು ಮಾಡ್ತಾರೆ. ಹಾಗೆ ಕ್ಲೆಮೆಂಟ್ ತುಂಬಾ ಎಮೋಷನಲ್ ಕೂಡ ಆಗ್ತಾನೆ. ಹಾಗೆ ವಿಲಿಯಂ ನ ಒಂದು ಜೊತೆ ಬಟ್ಟೆಯನ್ನ ತಂಗಲನ್ಗೆ ಕೊಟ್ಟು, ನಿನಗೆ ಯಾವ ತರ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀನ್ ಇಲ್ದೆ ಇವತ್ತು ಈ ಚಿನ್ನವನ್ನ ಪಡಿಲಿಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ನೀನ್ ಇವಾಗ ನಮ್ಮವನು, ನೀನ್ ಈ ಬಟ್ಟೆಯನ್ನ ಹಾಕೋ, ನಿನಗೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನ ನಾನ್ ಮಾಡ್ಕೊಡ್ತೀನಿ, ನಾವೆಲ್ಲ ಸೇರಿ ಒಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳ್ತಿರ್ತಾನೆ. ಮತ್ತೆ ಇಲ್ಲಿ ಕ್ಲೆಮೆಂಟ್ ಹೇಳ್ತಾನೆ, ನಾನು ಮತ್ತು ತಂಗ್ಲನ್ ಹೋಗಿ ಸ್ವಲ್ಪ ಹಣವನ್ನು ಹಾಗೂ ಸ್ವಲ್ಪ ಜನರನ್ನು ಕೂಡ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಇಲ್ಲಿರುವ ಎಲ್ಲರನ್ನು ನೋಡ್ಕೊಳ್ಳಿಕ್ಕೆ ಆರ್ಥರ್ಗೆ ಹೇಳ್ತಾನೆ. ತಂಗಲನ್ ಕ್ಲೆಮೆಂಟ್ ಕೊಟ್ಟಿರೋ ಬಟ್ಟೆಯನ್ನ ಹಾಕೊಂಡು ಕುದುರೆಯನ್ನು ಹತ್ತಿ ತಮ್ಮ ಊರಿಗೆ ಬರ್ತಾನೆ. ಇವನನ್ನ ಈ ಡ್ರೆಸ್ ಅಲ್ಲಿ ನೋಡಿದ ಊರಿನ ಜನರಿಗೆ ಎಲ್ಲರಿಗೆ ಶಾಕ್ ಆಗುತ್ತೆ. ಅದೇ ಸಮಯದಲ್ಲಿ ಇವನ ಹೆಂಡತಿ ಆಗಿರುವಂತಹ ಗಂಗಮ್ಮ ಅಳ್ಳಿಕ್ಕೆ ಶುರು ಮಾಡ್ತಾಳೆ. ನಿನ್ನನ್ನ ಇವಾಗ ನೋಡಿದಾಗ ಹೋಗಿರುವ ಜೀವ ಮತ್ತೆ ಬಂದ ಆಗಿದೆ. ನೀವು ಹೋಗಿರೋ ಜಾಗದಲ್ಲಿ ನಿಮ್ಗೆ ಏನಾದ್ರು ಆಗಿದ್ಯೋ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳಿ ತುಂಬಾ ಎಮೋಷನಲ್ ಆಗಿ ಒಬ್ರಿಗೊಬ್ರು ತಬ್ಬಿಕೊಳ್ತಾರೆ. ಹಾಗೆ ಮಕ್ಕಳನ್ನು ಕೂಡ ತಬ್ಬಿಕೊಳ್ತಾನೆ. ಮತ್ತೆ ತನ್ನ ಹತ್ರ ಇರುವ ಗನ್ನನ್ನ ಕೈಯಲ್ಲಿ ಹಿಡ್ಕೊಂಡು ಜಮೀನ್ದಾರ್ ಹತ್ರ ಹೋಗ್ತಾನೆ. ಆವಾಗ ಜಮೀನ್ದಾರ್ನ ಜನರು ಇವನ ಮೇಲೆ ದಾಳಿ ಮಾಡುವ ಹಾಗೆ ಬರ್ತಾರೆ. ಇವನ ಕೈಯಲ್ಲಿ ಗಣ್ಣಿರೋ ಕಾರಣ ಅವರಿಗೆ ಇವನ ಹತ್ರ ಬರ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಮತ್ತೆ ಇಲ್ಲಿ ತಂಗಲನ್ ಜಮೀನ್ದಾರಿಗೆ ಕೊಡ್ಬೇಕಾಗಿರೋ ದುಡ್ಡನ್ನ ಕೊಟ್ಟು ನನ್ನ ಜಾಗದ ದಾಖಲೆಗಳನ್ನೆಲ್ಲ ವಾಪಸ್ ನನಗೆ ಕೊಡಿ ಅಂತ ಕೇಳ್ತಾನೆ. ಜಮೀನ್ದಾರ್ ಕೂಡ ಅವನಿಗೆ ಸಿಕ್ಕಿರೋ ದುಡ್ಡು ಸಿಕ್ತಲ್ಲ ಹಾಗೆ ಅಂತ ಹೇಳಿ ಅವನ ದಾಖಲೆಗಳನ್ನ ಮತ್ತೆ ವಾಪಸ್ ಅವನಿಗೆ ಕೊಡ್ತಾರೆ. ತಂಗಲನ್ಗೆ ಕೂಡ ಖುಷಿ ಆಗುತ್ತೆ, ನಮ್ಮ ಜಾಗ ವಾಪಸ್ ನಮಗೆ ಸಿಕ್ತಲ್ಲ ಅಂತ. ಮುಂದಿನ ಸೀನ್ ಅಲ್ಲಿ ಊರಿನ ಜನರು ಎಲ್ಲಾರು ತಂಗಲನ್ನ ಮನೆ ಹತ್ರ ಸೇರಿರ್ತಾರೆ. ಇಲ್ಲಿ ತಂಗಲನ್ ಕ್ಲೆಮೆಂಟ್ ದೊರೆಯ ಬಗ್ಗೆ ಒಳ್ಳೆಯದನ್ನು ಹೇಳ್ತಿರ್ತಾನೆ. ಅದೇನಂತಂದ್ರೆ ಅವ್ರು ತುಂಬಾ ಒಳ್ಳೆಯವರು, ನಾ ಅವ್ರ ಜೊತೆ ಹೋಗಿದ್ದ ಕಾರಣಕ್ಕಾಗಿ ನಮಗೆಲ್ಲ ಚಿನ್ನ ಸಿಕ್ತು. ನಾ ಅವ್ರ ಜೊತೆ ಎಷ್ಟು ದಿನ ಕೆಲಸ ಮಾಡ್ತೀವಿ ಅಷ್ಟು ದಿನ ಅವರು ಕೂಲಿಗಳನ್ನ ಕೊಡ್ತಾ ಇದ್ದಾರೆ. ನಾನಿವಾಗ ಈ ರೀತಿಯ ಬಟ್ಟೆ ಹಾಕೊಂಡಿರೋದಕ್ಕೆ ಕಾರಣ ಕೂಡ ಅವರೇ. ಅಲ್ಲಿ ಚಿನ್ನ ಇರೋ ಜಾಗವನ್ನ ನಾವು ಇವಾಗ ಕಂಡು ಹಿಡಿದಿರೋ ಕಾರಣ ಅಲ್ಲಿಗೆ ಇನ್ನು ತುಂಬಾ ಜನರು ಬೇಕು ಅಂತ ಹೇಳ್ಬೇಕಾದ್ರೆ ಊರಿನ ಜನರಲ್ಲಿರೋ ಒಬ್ಬ ವ್ಯಕ್ತಿ ಹೇಳ್ತಾನೆ, ಹಾಗಿದ್ರೆ ನೀನು ಈ ಊರಿನ ಜನರೆಲ್ಲರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ಯಾ ಅಂತ ಕೇಳ್ಬೇಕಾದ್ರೆ ಹೌದು, ಅದಕ್ಕೋಸ್ಕರನೇ ಬಂದಿರೋದು. ನೀವು ಎಷ್ಟು ದಿನ ಅಂತ ನಿಮ್ಮ ಜಮೀನಲ್ಲಿ ಜಮೀನ್ದಾರ್ಗೋಸ್ಕರ ಕೂಲಿ ಕೆಲಸವನ್ನ ಮಾಡ್ತೀರಾ, ಅದೇ ಕೆಲಸವನ್ನ ಕ್ಲೆಮೆಂಟ್ ದೊರೆ ಜೊತೆಗೆ ಮಾಡಿದ್ರೆ ನಿಮಗೆ ದಿನಗೂಲಿ ಕೂಡ ಸಿಗುತ್ತೆ, ಅದರ ಜೊತೆಗೆ ಚಿನ್ನ ಕೂಡ ಸಿಗುತ್ತೆ. ಅಲ್ಲಿಗೆ ಹೋದ್ರೆ ನಮ್ಮ ಜೀವನನೇ ಬದಲಾಗುತ್ತೆ. ಅಲ್ಲಿಗೆ ಹೋದ್ರೆ ನಾವು ಶ್ರೀಮಂತರಾಗ್ತೀವಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಬೇರೆಯವರ ಕೈ ಕೆಳಗೆ ನಾವು ಕೆಲಸ ಮಾಡ್ತಿರೋದನ್ನ ತಪ್ಪಿಸಬಹುದು. ಕ್ಲೆಮೆಂಟ್ ದೊರೆ ನಮಗೆ ಒಳ್ಳೆಯದನ್ನ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಊರಿನಲ್ಲಿರೋ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ಇವಾಗ ನೀನ್ ಹೇಳ್ತಿರೋ ವಿಷಯ ಎಲ್ಲ ಸರಿ, ಆದ್ರೆ ಇವಾಗ ನಾವೆಲ್ಲ ನಿಮ್ಮ ಜೊತೆ ಬಂದ್ರೆ ನಮ್ಮನ್ನು ಜಮೀನ್ದಾರ ಸುಮ್ನೆ ಬಿಡ್ತಾನ ಅಂತ ಹೇಳ್ಬೇಕಾದ್ರೆ ಅದಕ್ಕೋಸ್ಕರನೇ ಬ್ರಿಟಿಷ್ ಅಧಿಕಾರಿಯಾಗಿರುವಂತಹ ಕ್ಲೆಮೆಂಟ್ ದೊರೆ ಒಂದು ಪತ್ರದಲ್ಲಿ ಬರೆದು ಅದಕ್ಕೆ ಸೀಲ್ ಹಾಕಿ ಸಿಗ್ನೇಚರ್ ಹಾಕಿ ಕೊಟ್ಟಿದ್ದಾರೆ. ಇದು ನಮ್ಮ ಹತ್ರ ಇರೋವರೆಗೂ ಜಮೀನ್ದಾರಿಗೆ ನಮಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವಾಗ ನನ್ನ ಜೊತೆ ಯಾರು ಬರ್ತಿರೋ ಬಿಡ್ತಿರೋ ಅದು ನಿಮಗ್ ಬಿಟ್ಟಿದ್ದು ಅಂತ ಹೇಳ್ತಾನೆ. ಮುಂದಿನ ಸಿನ್ನಲ್ಲಿ ಊರಿನ ಜನರೆಲ್ಲರೂ ತಂಗಲನ್ನ ಮಾತನ್ನ ಕೇಳಿ ಚಿನ್ನವನ್ನ ತೆಗಿಲಿಕ್ಕೆ ಹೋಗ್ತಾರೆ. ಈ ವಿಷಯ ಜಮೀನ್ದಾರಿಗೆ ಕೂಡ ಗೊತ್ತಾಗುತ್ತೆ. ಇಲ್ಲಿರುವ ಜಮೀನಿನ ಕೆಲಸವನ್ನ ಬಿಟ್ಟು ಅವ್ರು ಹೇಗೆ ಹೋಗ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅವರಿಗೆ ಬ್ರಿಟಿಷ್ ಅಧಿಕಾರಿಯಾಗಿರುವಂತಹ ಕ್ಲೆಮೆಂಟ್ ಬರೆದು ಕೊಟ್ಟಿರುವಂತಹ ಪತ್ರದ ಬಗ್ಗೆ ಗೊತ್ತಾಗುತ್ತೆ. ಅದಕ್ಕೆ ಜಮೀನ್ದಾರ್ ಕೂಡ ಸುಮ್ನೆ ಆಗ್ತಾನೆ. ತಂಗಲನ್ನ ಅವನ ಜನರನ್ನ ಕರ್ಕೊಂಡು ಆನೆ ಬೆಟ್ಟ ಹತ್ರ ಬರ್ತಾನೆ. ಇಲ್ಲಿ ಬಂದ ಹಾಗೇನೆ ಕ್ಲೆಮೆಂಟ್ ನ ಸಲಹೆಗಾರನು ಇಲ್ಲೇ ಇರ್ತಾನೆ. ಅವನು ಬ್ರಿಟಿಷ್ ಸೈನಿಕರಿಗೆ ಹೇಳಿ ತಂಗಲನ ಹತ್ರ ಇರುವ ಕುದುರೆಯನ್ನು ಹಾಗೂ ಅವನ ಹತ್ರ ಇರುವ ಗನ್ ಅನ್ನು ಕಿತ್ಕೊಳ್ತಾರೆ. ತಂಗಲನ್ ಹೇಳ್ತಾನೆ, ನನಗೆ ಇವಾಗ ದೊರೆಯನ್ನ ಮೀಟ್ ಮಾಡ್ಬೇಕು ಅಂತ. ಆವಾಗ ಸಲಹೆಗಾರ ಹೇಳ್ತಾನೆ, ಇವಾಗ ಅವ್ರನ್ನ ಮೀಟ್ ಆಗ್ಲಿಕ್ಕೆ ಆಗುದಿಲ್ಲ, ನೀವು ಬೇರೆ ಕಡೆ ಹೋಗಿ ಅಲ್ಲಿ ಉಳ್ಕೊಳ್ಳಿಕ್ಕೆ ಜಾಗವನ್ನ ಮಾಡ್ಕೊಳ್ಳಿ, ನಿಮಗೆ ಬೇಕಾಗಿರೋ ಊಟದ ವ್ಯವಸ್ಥೆಯನ್ನ ನಾನ್ ಮಾಡ್ಕೊಡ್ತೀನಿ ಅಂತ. ಹಾಗೆ ಇಲ್ಲಿ ತಂಗಲನ್ ಜೊತೆ ಇವಾಗ ಬಂದಿರೋರು ಹಾಗೂ ಮೊದಲು ಬಂದವರೆಲ್ಲ ಒಟ್ಟಿಗೆ ಸೇರಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಎಲ್ರಿಗೂ ಖುಷಿ ಕೂಡ ಆಗುತ್ತೆ. ಅದೇ ಸಮಯದಲ್ಲಿ ತಂಗಲನ್ ಅವನ ಮಗನಾಗಿರುವ ಅಶೋಕನನ್ನ ಹುಡುಕ್ತಾನೆ. ಆವಾಗ ಇಲ್ಲಿ ಅಶೋಕ ಕಾಣಿಸ್ತಾ ಇರೋದಿಲ್ಲ. ಆವಾಗ ವರದ ಹೇಳ್ತಾನೆ, ನೀನ್ ಹೋದ್ಮೇಲೆ ಇಲ್ಲೆಲ್ಲ ಬದಲಾಯ್ತು. ಕ್ಲೆಮೆಂಟ್ ಅವನ ಸೈನಿಕರನ್ನ ಕರ್ಕೊಂಡ್ ಬಂದು ಬೆಟ್ಟದ ಮೇಲೆ ವಾಸಿಸುತ್ತಿರುವ ನಾಗಜಾತಿಗೆ ಸೇರಿದವರನ್ನ 4 ಜನರನ್ನ ಶೂಟ್ ಮಾಡಿ ಸಾಯಿಸಿದ. ಹಾಗೆ ಅಲ್ಲಿರುವ ಜನರಿಗೆ ಚಿತ್ರಹಿಂಸೆಯನ್ನ ಕೊಡ್ಲಿಕ್ಕೆ ಕೂಡ ಸ್ಟಾರ್ಟ್ ಮಾಡ್ದ. ಹಾಗೆ ಅವರ ಮನೆಗಳನ್ನು ಕೂಡ ಸುಟ್ಟು ಹಾಕ್ದ. ಅದೇ ಟೈಮಲ್ಲಿ ಅಲ್ಲಿರುವ ಎಲ್ಲರೂ
ಎಲ್ಲರೂ ಅಲ್ಲಿಂದ ಓಡಿ ಹೋದ್ರು. ಆದ್ರೆ ಕ್ಲೆಮೆಂಟ್ ಗೆ ಆ ಊರಿನ ಜನರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಸಿಗಾಕೊಂಡ. ಅವರು ಅಳ್ತಿರೋದನ್ನ ನೋಡಿದ ಅಶೋಕ ಬ್ರಿಟಿಷ್ ಸೈನಿಕರಿಗೆ ಹೊಡಿಲಿಕ್ಕೆ ನೋಡ್ದ. ಆದ್ರೆ ಸೈನಿಕರು ಅಶೋಕನಿಗೆ ಹೊಡೆದು ಅವನನ್ನ ಕಟ್ಟಿ ಹಾಕಿದ್ದಾರೆ ಅಂತ ಹೇಳ್ತಾನೆ. ಇಲ್ಲಿಗೆ ಬಂದ ತಂಗಲನ್ ಅವನ ಕೈಗೆ ಕಟ್ಟಿರುವಂತಹ ಹಗ್ಗವನ್ನೆಲ್ಲ ಬಿಚ್ಚಬೇಕಾದ್ರೆ ಇಲ್ಲಿಗೆ ಬ್ರಿಟಿಷ್ ಸೈನಿಕರು ಬಂದು ತಂಗಲನ್ಗೆ ಹೊಡಿತಾರೆ. ಆದ್ರೆ ತಂಗಲನ್ ಮತ್ತೆ ಆ ಸೈನಿಕರಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಇಲ್ಲಿ ದೊಡ್ಡ ಗಲಾಟೆ ನಡೆಯುತ್ತೆ. ಇದೇ ಸಮಯದಲ್ಲಿ ಕ್ಲೆಮೆಂಟ್ ಇಲ್ಲಿಗೆ ಬರ್ತಾನೆ. ಯಾಕೆ ಈ ತರ ಗಲಾಟೆಗಳು ನಡೀತಿದೆ ಅಂತ ಕೇಳ್ಬೇಕಾದ್ರೆ ತಂಗಲನ್ ನನ್ನ ಮಗನಿಗೆ ಹೊಡೆದು ಬಿಟ್ಟಿದ್ದಾರೆ. ನಾ ಇದುವರೆಗೂ ಅವನ ಮೇಲೆ ಒಂದು ಸಲಿನೂ ಕೈ ಮಾಡಿಲ್ಲ, ಆದ್ರೆ ಇವರು ಅವನಿಗೆ ಹೊಡೆದಿದ್ದಾರೆ ಅಂತ ಹೇಳ್ಬೇಕಾದ್ರೆ ಕ್ಲೆಮೆಂಟ್ ನನ್ನಿಂದ ತಪ್ಪಾಯ್ತು, ಕ್ಷಮಿಸ್ಬಿಡು, ಇನ್ನು ಮುಂದೆ ಈ ತರ ಆಗುದಿಲ್ಲ ಅಂತ ಹೇಳಿ ಈ ಊರಿನ ಜನರಿಗೆ ಇನ್ನೊಂದು ವಿಷಯವನ್ನ ಕೂಡ ಹೇಳ್ತಾನೆ. ನಾವೊಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಇಲ್ಲಿ ಚಿಹ್ನೆ ಇರುವ ವಿಷಯವನ್ನ ಹೇಳಿದ್ದು ತಂಗಲನ್ ಆಗಿರ್ತಾನೆ. ನಾ ಅದಕ್ಕೋಸ್ಕರ ತಂಗಲನ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬೇಕಾದ್ರೆ ಈ ಊರಿನ ಜನರಿಗೆ ಎಲ್ಲರಿಗೆ ಖುಷಿ ಕೂಡ ಆಗುತ್ತೆ. ಹಾಗೆ ಎಲ್ರು ರಾತ್ರಿ ಮಲಗಲಿಕ್ಕೆ ಟೆಂಟ್ ಅನ್ನು ಕೂಡ ರೆಡಿ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಅಶೋಕ ವಿಚಿತ್ರವಾಗಿ ನಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ವಿಚಿತ್ರವಾಗಿ ಮಾತಾಡ್ಲಿಕ್ಕೆ ಕೂಡ ಶುರು ಮಾಡ್ತಾನೆ. ಹಾಗೆ ಅಶೋಕ ಹೇಳ್ತಾನೆ, ಇಲ್ಲಿಗೆ ಬಂದ್ರೆ ಸತ್ತು ಹೋಗ್ತಿದೀವಿ ಅಂತ ಗೊತ್ತಿದ್ರು ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನೀವು ತುಂಬಾ ದೊಡ್ಡ ತಪ್ಪನ್ನ ಮಾಡ್ತಾ ಇದ್ದೀರಾ. ಇಲ್ಲಿರುವ ಚಿನ್ನ ಎಲ್ಲರನ್ನು ಸಾಯಿಸ್ಬಿಡುತ್ತೆ. ಎಲ್ಲರೂ ಮೊದಲು ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಗಂಗಮ್ಮ ತಂಗಲನ್ಗೆ ಯಾಕೇನು ಈ ತರ ಮಾಡ್ತಿದ್ದಾನೆ ಅಂತ ಕೇಳ್ತಾಳೆ. ಆವಾಗ ತಂಗಲನ್ ಹಾಗೇನಿಲ್ಲ ಅಂತ ಹೇಳಿ ತನ್ನ ಮಗನಿಗೆ ಬಾಯಿ ಮುಚ್ಚು ಅಂತ ಹೇಳ್ತಾನೆ. ಮುಂದಿನ ದಿನ ಬೆಳಗ್ಗೆ ಕ್ಲೆಮೆಂಟ್ ಎಲ್ಲರಿಗೆ ನೀವು ಕೆಲಸವನ್ನ ಶುರು ಮಾಡಿ ಅಂತ ಹೇಳ್ತಾನೆ. ಹಾಗೆ ಎಲ್ರು ಮಣ್ಣನ್ನ ಅಗಿಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಬಂಡೆಕಲ್ಲನ್ನು ಕೂಡ ಪುಡಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ತೆಗ್ದಿರೋ ಬಂಡೆಕಲ್ಲನ್ನೆಲ್ಲ ಪುಡಿ ಮಾಡಿ ಅದನ್ನ ಜಾಲಿಸಿ ಅದರಿಂದ ಚಿನ್ನ ಸಿಗತ್ತಾ ಅಂತ ಹುಡುಕಾಡ್ತಿರ್ತಾರೆ. ಇವ್ರು ಮಾಡಿದ ಕೆಲ್ಸಕ್ಕಾಗಿ ಕ್ಲೆಮೆಂಟ್ ಇವರಿಗೆ ಕೂಲಿಯನ್ನ ಕೂಡ ಕೊಡ್ತಿರ್ತಾನೆ. ಅವತ್ತಿನ ದಿನ ರಾತ್ರಿ ತಂಗಲನ್ಗೆ ಆರತಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತಾಳೆ. ಇಲ್ಲಿ ಆರತಿ ಹೇಳ್ತಿರ್ತಾಳೆ, ನೀವೆಲ್ರು ಆದಷ್ಟು ಬೇಗ ಇಲ್ಲಿಂದ ಹೊರಟು ಹೋಗಿ, ಇಲ್ಲಾಂದ್ರೆ ಯುಗಗಳು ಕಂಡಂತಹ ಯುದ್ಧಗಳು ಇಲ್ಲಿಗೆ ಅಂತ್ಯವಾಗಲಿದೆ ಅಂತ ಅವಳು ಹೇಳ್ತಿರ್ಬೇಕಾದ್ರೆ ತಂಗಲನ್ನ ಕೈಯಿಂದ ರಕ್ತ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿದ ಗಂಗಮ್ಮ ಯಾಕೆ ಏನಾಯ್ತು, ಈ ತರ ಎಲ್ಲ ನಡೀತಾ ಇದೆ, ಅಶೋಕ್ ಕೂಡ ಒಂಥರ ಆಡ್ತಿದ್ದಾನೆ, ನೀನು ಯಾವ್ದಾದ್ರು ವಿಷಯವನ್ನ ನನ್ನಿಂದ ಮುಚ್ಚಿಡ್ತಾ ಇದೀಯಾ ಅಂತ ಹೇಳ್ಬೇಕಾದ್ರೆ ತಂಗಲನ್ ಹೇಳ್ತಾನೆ, ಎಲ್ಲದಕ್ಕೆ ಕಾರಣ ಆರತಿ. ಯಾವಾಗ ನೋಡಿದ್ರು ನನ್ನ ತಲೆಯೊಳಗೆ ಬಂದು ಏನಾದೊಂದು ವಿಷಯವನ್ನ ಹೇಳ್ತಾನೆ ಇರ್ತಾಳೆ ಅಂತ ಹೇಳ್ಬೇಕಾದ್ರೆ ಗಂಗಮ್ಮ ಯಾವಾಗ ನೋಡಿದ್ರು ಆರತಿ ಆರತಿ ಅಂತ ಹೇಳ್ತಾ ಇದೀಯಾ, ಅವಳು ಬರೀ ಕತೆ ಅಲ್ವಾ ಅಂತ ಹೇಳ್ಬೇಕಾದ್ರೆ ಆರತಿ ಹೇಳ್ತಾಳೆ, ಅದು ಕತೆ ಅಲ್ಲ ನಿಜ ಅಂತ. ಇವನಿಗೆ ಕೂಡ ಅನಿಸ್ತಾ ಇರುತ್ತೆ ಆರತಿ ನಿಜ ಅಂತ. ಹಾಗೆ ಇಲ್ಲಿರೋ ಆರತಿಗೆ ಇಲ್ಲಿಂದ ಹೊರಟು ಹೋಗು ಅಂತ ತಂಗಲನ್ ಕಿರಿಸ್ತಾ ಇರ್ತಾನೆ. ಇದನ್ನ ನೋಡಿದ ಗಂಗಮ್ಮ ಯಾರಿಗೆ ಹೇಳ್ತಾ ಇದ್ಯಾ ಹೋಗು ಅಂತ ಕೇಳಿದಾಗ ಇಲ್ಲಿ ನಿಂತಿದ್ದಾಳಲ್ಲ ಆರತಿಗೆ ಅವಳಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಗಂಗಮ್ಮ ಆರತಿ ನೀನ್ ನಿಜನೋ ಸುಳ್ಳು, ನಾವಿಲ್ಲಿಗೆ ಕೂಲಿ ಕೆಲ್ಸಕ್ಕಾಗಿ ಬಂದಿದ್ದೀವಿ, ನಮಗೆ ನೀನು ಏನ್ ಮಾಡ್ಬೇಡ ಅಂತ ಹೇಳ್ತಾಳೆ. ಹಾಗೆ ಮುಂದಿನ ದಿನಾನು ಇವರ ಕೆಲಸವನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವರು ಎಷ್ಟು ಹುಡುಕಿದ್ರು ಇವರಿಗೆ ಚಿನ್ನ ಸಿಗ್ತಾ ಇರೋದಿಲ್ಲ. ಅದ್ರ ಬದಲಾಗಿ ಸ್ವಲ್ಪ ಕಬ್ಬಿನ ಹಾಗೂ ಬೆಳ್ಳಿಯ ಹುಡಿಗಳು ಸಿಗ್ತಾ ಇರುತ್ತೆ. ಹಾಗಿರ್ಬೇಕಾದ್ರೆ ಮುಂದಿನ ದಿನ ಇವರೆಲ್ಲರೂ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಇಲ್ಲಿಗೆ ತುಂಬಾ ವಿಷಯದಿಂದ ಕೂಡಿರುವಂತಹ ಸರ್ಪಗಳು ಇಲ್ಲಿಗೆ ಬರುತ್ತೆ. ಇದನ್ನ ನೋಡಿ ಎಲ್ಲರೂ ಇಲ್ಲಿಂದ ಭಯದಿಂದ ಓಡಿ ಹೋಗ್ತಿರ್ಬೇಕಾದ್ರೆ ಒಂದು ಸರ್ಪ ತಂಗಲನ್ನ ಮಗಳಿಗೆ ಕಚ್ಚಿಬಿಡುತ್ತೆ. ಇದರಿಂದ ತಂಗಲನ್ನ ಮಗಳು ಸಾವನ್ನಪ್ತಾಳೆ. ಹಾಗೆ ಅವಳನ್ನ ಇಲ್ಲಿಯೇ ಮಣ್ ಮಾಡ್ತಾರೆ. ತಂಗಲನ್ನ ಮಗಳು ಸತ್ತಿರೋದರಿಂದ ಈ ಊರಿನ ಜನರು ಎಲ್ಲರೂ ಕೆಲಸವನ್ನ ಮಾಡದೆ ಬೇಜಾರಿನಿಂದ ಕೂತ್ಕೊಂಡಿರ್ತಾರೆ. ಇಲ್ಲಿ ಕ್ಲೆಮೆಂಟ್ ಹೇಳ್ತಾನೆ, ನೀವು ಹೇಗಾದ್ರೂ ಮಾಡಿ ಈ ಬಂಡೆ ಕಲ್ಲನ್ನ ಒಡೆದು ಹಾಕಿ, ಇಲ್ಲಿ ನೀವು ಅನ್ಕೊಂಡಿರೋ ಹಾಗೆ ದೆವ್ವ ಪಿಶಾಚಿ ಯಾವ್ದು ಇಲ್ಲ ಅಂತ ಹೇಳ್ಬೇಕಾದ್ರೆ ತಂಗಲನ್ಗೆ ಆ ಬಂಡೆ ಕಲ್ಲು ಚಿನ್ನದಿಂದ ಉಳಿಯುವ ಹಾಗೆ ಕಾಣಿಸುತ್ತೆ. ಹಾಗೆ ತಂಗಲನ್ ಅವನ ಜನರಿಗೆ ಹೇಳಿ, ನಾವ್ ಹೀಗೆ ಕೂತ್ರೆ ನಮಗೆ ಚಿನ್ನವನ್ನ ಹುಡುಕ್ಲಿಕ್ಕೆ ಆಗುದಿಲ್ಲ, ಬನ್ನಿ ಎದ್ದು ಕೆಲಸವನ್ನ ಮಾಡೋಣ ಅಂತ ಎಲ್ರು ಮತ್ತೆ ಕೆಲಸವನ್ನ ಶುರು ಮಾಡ್ತಾರೆ. ಹಾಗೆ ಇಲ್ಲಿ ಕ್ಲೆಮೆಂಟ್ ಒಂದು ಹೊಸ ರೂಲ್ಸ್ ಅನ್ನ ಕೂಡ ತರ್ತಾನೆ. ಇನ್ನು ಮುಂದೆ ಚಿನ್ನ ಸಿಕ್ಕಿದ್ರೆ ಮಾತ್ರ ಕೂಲಿಯನ್ನ ಕೊಡ್ತೀನಿ ಅಂತ. ಅದು ಮಾತ್ರ ಅಲ್ಲ, ಕೊಡ್ತಿರೋ ಊಟವನ್ನು ಕೂಡ ಕಮ್ಮಿ ಮಾಡ್ತಾರೆ. ದಿನಗಳು ಹೋದಂತೆ ಸರಿಯಾಗಿ ಊಟ ಸಿಗದೆ ಒಬ್ಬೊಬ್ಬರಾಗಿ ಸಾಯ್ಲಿಕ್ಕೆ ಶುರು ಆಗ್ತಾರೆ. ಒಂದು ದಿನ ರಾತ್ರಿ ಕ್ಲೆಮೆಂಟ್ ಆ ಬಂಡೆಕಲ್ಲಿನ ಹತ್ರ ಹೋಗಿ, ಇದರೊಳಗೆ ಚಿನ್ನ ಇದೆ ಅಂತ ನನಗೆ ಗೊತ್ತು, ಅದನ್ನ ನಾನು ಹೇಗಾದ್ರೂ ಸ್ವಂತ ಮಾಡ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇವನ ಮೇಲೆ ಯಾರೋ ಒಬ್ರು ದಾಳಿ ಮಾಡ್ತಾರೆ. ಅದೇ ಸಮಯದಲ್ಲಿ ಈ ಊರಿನ ಜನರು ಮಲಗಿರುವ ಟೆಂಟ್ ನ ಮೇಲೆ ಆರತಿಯ ಜನರು ಬೆಂಕಿಯನ್ನ ಹಚ್ತಾರೆ. ಇದರಿಂದ ಮತ್ತೆ ಊರಿನ ಜನರು ಆ ಕಡೆ ಕಡೆ ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ. ಬೆಳಗ್ಗೆ ಎದ್ದ ತಂಗಲನ್ ಗಾಬರಿಯಿಂದ ಕ್ಲೆಮೆಂಟ್ ನನ್ನ ಹುಡ್ಕೊಂಡು ಹೋಗ್ತಾನೆ. ಕ್ಲೆಮೆಂಟ್ ಬಂಡೆಕಲ್ಲಿನ ಪಕ್ಕದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿರೋದನ್ನ ನೋಡಿ ಇದಕ್ಕೆಲ್ಲ ಕಾರಣ ಈ ಬಂಡೆಕಲ್ಲೇ ಅಂತ ಅದನ್ನ ಹೊಡೆದು ಹಾಕ್ಲಿಕ್ಕೆ ನೋಡ್ತಿರ್ತಾನೆ. ಅದೇ ಸಮಯದಲ್ಲಿ ಇಲ್ಲಿಗೆ ಬಂದ ಆರತಿ, ನೀನು ತಪ್ಪು ಮಾಡ್ತಾ ಇದ್ದ ಹಾಗೇನೆ ನನಗೆ ನಿನಗೆ ಇರುವ ಅಂತರ ತುಂಬಾ ಜಾಸ್ತಿ ಆಗ್ತಾ ಇದೆ, ನೀನು ನನ್ನ ಜೊತೆ ಇರ್ಬೇಕಿತ್ತು, ಇಲ್ಲಿರುವ ಎಲ್ಲಾ ಚಿನ್ನಗಳಿಗೆ ನೀನು ಕೂಡ ಕಾವಲುಗಾರ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ತಂಗಲನ್, ನೀನೇಕೆ ನನಗೆ ಯಾವಾಗಲೂ ತೊಂದರೆಯನ್ನ ಕೊಡ್ತಾ ಇದೀಯಾ, ಇಲ್ಲಿರುವ ಚಿನ್ನವನ್ನೆಲ್ಲ ನಾನು ತಗೊಂಡು ಹೋಗ್ತೀನಿ ಅಂತ ಹೇಳ್ತಿರ್ತಾನೆ. ಈ ಕಡೆ ಗಂಗು ಊರಿನ ಜನರಿಗೆ, ನಾವಿನ್ನು ಇಲ್ಲಿ ಇದ್ರೆ ನಾವು ಕೂಡ ಸಾಯ್ಬೇಕಾಗತ್ತೆ, ಇಲ್ಲಿ ಚಿನ್ನ ಇಲ್ಲ ಏನು ಇಲ್ಲ, ಬನ್ನಿ ನಾವು ಊರ್ ಕಡೆ ಹೊರಡೋಣ ಅಂತ ಹೇಳ್ತಿರ್ತಾನೆ. ಇಲ್ಲಿಗೆ ಬಂದ ತಂಗಲನ್, ಅಲ್ಲಿರೋ ಬಂಡೆಕಲ್ಲಿನ ಒಳಗೇನೆ ಚಿನ್ನ ಇದೆ, ಅದನ್ನ ನಾವು ಹೇಗಾದ್ರೂ ತೆಗಿಯೋಣ ಅಂತ ಹೇಳ್ತಿರ್ತಾನೆ. ಆದ್ರೆ ಈ ಮಾತನ್ನ ಯಾರು ಕೂಡ ಕೇಳ್ತಾ
ಹೇಳ್ತಾ ಇರೋದಿಲ್ಲ. ಯಾಕೆಂದ್ರೆ ಆಲ್ರೆಡಿ ಇಲ್ಲಿ ತುಂಬಾ ಜನರು ಸತ್ತು ಹೋಗಿರ್ತಾರೆ. ಹಾಗೆ ಇಲ್ಲಿ ಊರಿನ ಜನರೆಲ್ಲರೂ ಹೋಗ್ತಿರ್ಬೇಕಾದ್ರೆ ಇಲ್ಲಿಗೆ ಎಚ್ಚರಿಕೆಗೊಂಡ ಕ್ಲೆಮೆಂಟ್ ಗನ್ನಿನ ಜೊತೆಗೆ ಇಲ್ಲಿಗೆ ಬಂದು ಎಲ್ಲಿಗೆ ಹೋಗ್ತಾ ಇದ್ದೀರಾ, ಚಿನ್ನ ಹುಡ್ಕೋವರೆಗೂ ಇಲ್ಲಿಂದ ಯಾರು ಹೋಗ್ಬಾರ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಊರಿನ ಜನರು ಸರಿಯಾದ ಊಟ ಸಿಗದೆ ಎಲ್ಲರೂ ಒದ್ದಾಡ್ತಿರ್ಬೇಕಾದ್ರೆ ಇವರು ಮುಂದೆ ಒಂದು ಕಾಡೆಮ್ಮೆ ಬಂದು ನಿಂತ್ಕೊಳ್ಳುತ್ತೆ. ಅದನ್ನ ಭೇಟಿಯಾಡಿ ಅವರಿಗಿರುವ ಹಸಿವನ್ನ ನೀಗಿಸ್ಕೊಳ್ತಾರೆ. ಇಲ್ಲಿ ತಂಗಳ ಹೇಳ್ತಾನೆ, ನಿಮಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ, ನಾವು ಗಟ್ಟಿಮುಟ್ಟಾಗಿ ಆ ಬಂಡೆಕಲ್ಲನ್ನ ಹೇಗಾದ್ರೂ ಹೊಡೆದು ಹಾಕ್ಬೇಕು. ನಾವಿಲ್ಲಿ ಸಾವು ಬದುಕಿನ ನಡುವೆ ಹೋರಾಟದಲ್ಲಿ ಇದ್ದೀವಿ. ನಮ್ಮ ಪೂರ್ವಜರು ಇದುವರೆಗೂ ಉಳಿಸಿಕೊಂಡು ಬಂದಂತಹ ಮಾನ ಮರ್ಯಾದೆಯನ್ನ ನಾವು ಹೇಗಾದ್ರೂ ಉಳಿಸ್ಕೊಡ್ಬೇಕು ಅಂತ ಹೇಳಿ ಇಲ್ಲಿರುವ ಎಲ್ಲರಿಗೂ ಒಂದು ಮೋಟಿವೇಶನ್ ಅನ್ನ ಕೊಡ್ತಾನೆ. ಹಾಗೆ ಎಲ್ರು ಕಟ್ಟಿಗೆಗಳನ್ನ ತಗೊಬಂದು ಬಂಡೆಕಲ್ಲಿನ ಸುತ್ತ ಇಟ್ಟು ಅದಕ್ಕೆ ಬೆಂಕಿಯನ್ನ ಹಚ್ಚುತ್ತಾರೆ. ಯಾಕೆಂತಂದ್ರೆ ಬಿಸಿ ತಟ್ಟಿದಾಗ ಬಂಡೆಕಲ್ಲನ್ನ ಹೊಡೆದು ಹಾಕ್ಲಿಕ್ಕೆ ಸುಲಭವಾಗುತ್ತೆ ಅಂತ. ಹಾಗೆ ಬಂಡೆಕಲ್ಲು ತುಂಬಾ ಬಿಸಿ ಆದ್ಮೇಲೆ ಅದನ್ನ ಹೊಡೆದು ಹಾಕ್ಲಿಕ್ಕೆ ನೋಡ್ತಿರ್ತಾರೆ. ಅದೇ ಸಮಯದಲ್ಲಿ ಇಲ್ಲಿಗೆ ಆರತಿ ಬಂದು ನೀವು ತುಂಬಾ ದೊಡ್ಡ ತಪ್ಪನ್ನ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿರ್ತಾಳೆ. ಹಾಗೆ ಒಂದ್ ಕಡೆಯಿಂದ ಆರತಿ ಜನರು ಕೂಡ ಇವರನ್ನು ತಡಿಲಿಕ್ಕೆ ರೆಡಿ ಆಗ್ತಿರ್ತಾರೆ. ಇಲ್ಲಿ ಇವರು ಬಂಡೆಕಲ್ಲನ್ನ ಹೊಡಿತಿದ್ದ ಹಾಗೇನೆ ಇಲ್ಲಿ ಒಂದು ಸುರಂಗ ಕ್ರಿಯೇಟ್ ಆಗಿ ತಂಗಲಾನ್, ಕ್ಲೆಮೆಂಟ್ ಹಾಗೂ ಇನ್ನಿಬ್ರು ಸುರಂಗದ ಒಳಗೆ ಬೀಳ್ತಾರೆ. ಹಾಗೆ ಮುಂದೆ ಏನಿದೆ ಅಂತ ಇವ್ರು ನೋಡ್ಕೊಂಡು ಹೋಗ್ತಿದ್ದ ಹಾಗೇನೆ ಮನುಷ್ಯರ ಎಲುಬುಗಳು ಕೂಡ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಹಾಗೆ ಅಲ್ಲಿಂದ ಮುಂದೆ ಹೋಗ್ತಿದ್ದ ಹಾಗೇನೆ ಇವ್ರಿಗೂ ಚಿನ್ನದ ಬಂಡೆಕಲ್ಲು ಕಾಣಿಸುತ್ತೆ. ಇದನ್ನ ನೋಡಿ ಖುಷಿಯಿಂದ ಊರಿನ ಜನರು ಎಲ್ಲರೂ ಇಲ್ಲಿಗೆ ಬರ್ತಾರೆ. ಹಾಗೆ ಅದನ್ನ ಪೀಸ್ ಪೀಸ್ ಮಾಡಿ ಮೇಲೆಗೆ ತಗೊಂಡು ಹೋಗ್ತಿರ್ತಾರೆ. ಇದೇ ಸಮಯದಲ್ಲಿ ತಂಗಲನ್ಗೆ ಆರತಿ ಕಾಣಿಸ್ತಿರ್ತಾಳೆ. ಹಾಗೆ ಚಿನ್ನದ ತುಂಡುಗಳನ್ನ ವರದ ಹಾಗೂ ಅವನ ಹೆಂಡತಿ ಆಗಿರುವ ಅರ್ಸಾನಿ ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಕ್ಲೆಮೆಂಟ್ ಅವರನ್ನ ತಡೆದು ಎಲ್ಲಿಗೆ ಹೋಗ್ತಾ ಇದ್ದೀರಾ, ಚಿನ್ನ ನನಗೆ ಸೇರಿದ್ದು, ಅದನ್ನ ನಾನು ಯಾರಿಗೆ ಕೊಡುದಿಲ್ಲ, ಮರ್ಯಾದೆಯಿಂದ ಅದನ್ನ ಇಲ್ಲಿ ಇಟ್ಟು ಹೋಗಿ ಅಂತ. ಆದ್ರೆ ಅವ್ರು ಕೇಳದ ಕಾರಣ ವರದ ಹಾಗೂ ಅರಸನೆಯನ್ನ ಕ್ಲೆಮೆಂಟ್ ಸಾಯಿಸ್ತಾನೆ. ಮತ್ತೆ ಯಾರ ಹತ್ರ ಚಿನ್ನ ಇದೆಯೋ ಅವರಿಗೆಲ್ಲ ಒಂದು ಆರ್ಡರ್ ಹಾಕ್ತಾನೆ, ಎಲ್ರು ಚಿನ್ನವನ್ನ ಮರ್ಯಾದೆಯಿಂದ ಇಲ್ಲಿ ಇಟ್ಟು ಹೋಗಿ, ಇಲ್ಲಾಂದ್ರೆ ನಿಮ್ಮ ಜೀವವನ್ನ ನೀವು ಕಳ್ಕೋಬೇಕಾಗತ್ತೆ ಅಂತ. ಇಲ್ಲಿ ತಂಗಲನ್ನ ಜನರಿಗೂ ಸೈನಿಕರಿಗೂ ಗಲಾಟೆಗಳು ನಡೆಯಲಿಕ್ಕೆ ಶುರು ಆಗುತ್ತೆ. ಇದೇ ಸಮಯದಲ್ಲಿ ತಂಗಲನ್ ಹೇಳ್ತಾನೆ, ಇವಾಗ ನಿಮ್ಮ ಕೈಯಲ್ಲಿ ಇರೋದಲ್ಲ ಚಿನ್ನ ಅಲ್ಲ, ಚಿನ್ನ ತರ ಒಲಿಯುವಂತಹ ಕಲ್ಲು, ಇದಕ್ಕೆಲ್ಲ ಕಾರಣ ಆರತಿನೇ ಅಂತ ಹೇಳ್ತಿರ್ತಾನೆ. ಅದೇ ಸಮಯದಲ್ಲಿ ಆರತಿ ಹಾಗೂ ಆರತಿಯ ಜನರು ಇಲ್ಲಿಗೆ ಬರ್ತಾರೆ. ಇಲ್ಲಿ ಆರತಿಯ ಆತ್ಮ ಇವಾಗಿರುವ ಆರತಿಯ ದೇಹಕ್ಕೆ ಸೇರ್ಕೊಂಡು ಆರತಿ ಹೇಳ್ತಿರ್ತಾಳೆ, ನಾನು ಎಷ್ಟು ಸಲ ಹೇಳಿದ್ರು ನೀನ್ ನಿಲ್ಲಿಸಲಿಲ್ವಲ್ಲ ಆರಣೆ ಅಂತ. ಇಲ್ಲಿ ತಂಗಲನ್ನ ಜನರಿಗೂ ಕ್ಲೆಮೆಂಟ್ ನ ಜನರಿಗೂ ಹಾಗೂ ಆರತಿಯ ಜನರಿಗೂ ದೊಡ್ಡ ಯುದ್ಧನೇ ನಡೆಯುತ್ತೆ. ಇಲ್ಲಿ ಆರತಿ ತಂಗಲನ್ಗೆ ಹೊಡೆದು ನಿನ್ನ ಬಗ್ಗೆ ನೀನು ಅರಿತುಕೋ ಅಂತ ಹೇಳ್ತಾಳೆ. ಅದೇ ಸಮಯದಲ್ಲಿ ನಮಗೊಂದು ಫ್ಲಾಶ್ ಬ್ಯಾಕ್ ತರ ತೋರಿಸ್ತಾರೆ. 5ನೇ ಸೆಂಚುರಿಯಲ್ಲಿ ಈ ಕಾಡಲ್ಲಿರುವ ಎಲ್ಲಾ ಚಿನ್ನವನ್ನ ಕಾಪಾಡೋ ಜವಾಬ್ದಾರಿ ಆರನ್ ಹಾಗೂ ಆರತಿಯ ಜವಾಬ್ದಾರಿ ಆಗಿರುತ್ತೆ. ಹಾಗಿರ್ಬೇಕಾದ್ರೆ ಒಂದು ದಿನ ದಾಳಿಕೋರರು ಬಂದು ಈ ಕಾಡಲ್ಲಿರೋ ಚಿನ್ನವನ್ನ ತಗೊಂಡು ಹೋಗ್ಲಿಕ್ಕೆ ನೋಡ್ತಿರ್ತಾರೆ. ಈ ವಿಷಯ ಆರನ್ಗೆ ಗೊತ್ತಾಗಿ ಆರತಿಗೆ ಹೇಳಿ ನಾನು ಹೋಗಿ ಅವರನ್ನ ತಡೆದು ಬರ್ತೀನಿ ಅಂತ ಹೇಳಿ ಆರನ್ ಅವನ ಜನರೊಂದಿಗೆ ಹೋಗ್ತಾನೆ. ಹಾಗೆ ಇಲ್ಲಿ ಆರನ್ ಹಾಗೂ ಆರನ್ ನ ಜನರಿಗೂ ಆಮೇಲೆ ದಾಳಿಕೋರರಿಗೂ ದೊಡ್ಡ ಯುದ್ಧನೇ ನಡೆಯುತ್ತೆ. ಇಲ್ಲಿ ಕಟ್ಟಾಗಿ ಪ್ರೆಸೆಂಟ್ ನಲ್ಲಿ ಕ್ಲೆಮೆಂಟ್ ಆರತಿಯನ್ನ ಸಾಯಿಸ್ಲಿಕ್ಕೆ ಬಂದಾಗ ತಂಗಲನ್ ಕ್ಲೆಮೆಂಟ್ ನನ್ನ ದೋಡಿ ಹಾಕಿ ಆರತಿಯನ್ನ ಕಾಪಾಡ್ತಾನೆ. ಇಲ್ಲಿ ಕ್ಲೆಮೆಂಟ್ ತಂಗಲನ್ ಯಾಕೆ ಈ ತರ ಮಾಡ್ತಿದ್ಯಾ ಅಂತ ಕೇಳಿದಾಗ ತಂಗಲನ್ ಹೇಳ್ತಾನೆ, ನನ್ನ ಹೆಸರು ಆರನ್, ಇದು ನನ್ನ ಜಾಗ, ನನ್ನ ಮಕ್ಕಳಿಗೆ ಸೇರಿದ ಜಾಗ, ಇಲ್ಲಿಂದ ಚಿನ್ನವನ್ನ ತಗೊಂಡು ಹೋಗ್ಲಿಕ್ಕೆ ನಾನು ಬಿಡುದಿಲ್ಲ ಅಂತ ಹೇಳಿ ಕ್ಲೆಮೆಂಟ್ ನ ಜೊತೆ ಫೈಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇದೇ ಸಮಯದಲ್ಲಿ ಕ್ಲೆಮೆಂಟ್ ನ ಕೈಗೆ ಸಿಕ್ಕಿದ ಕತ್ತಿಯಿಂದ ಆರತಿಯ ಹೊಟ್ಟೆಗೆ ಮತ್ತೆ ಚುಚ್ಚುತ್ತಾನೆ. ಇದರಿಂದ ಆರತಿಯ ಹೊಟ್ಟೆಯಿಂದ ರಕ್ತ ಹೊರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿ ಕೋಪಗೊಂಡ ತಂಗಲನ್ ನನ್ನ ಆರತಿಯ ಮೇಲೆ ಕೈ ಮಾಡ್ತೀಯಾ ಅಂತ ಹೇಳಿ ಕ್ಲೆಮೆಂಟ್ ನನ್ನ ಸಾಯಿಸ್ತಾನೆ. ಇಲ್ಲಿ ತಂಗಲನ್ ಅಲ್ತಾ ಆರತಿಗೆ ಸಾರಿಯನ್ನ ಕೇಳ್ತಾನೆ. ನನಗೆ ಇವಾಗ ಎಲ್ಲ ಜ್ಞಾಪಕ ಬಂತು, ಅವತ್ತಿನ ದಿನ ನಾವು ಯುದ್ಧಕ್ಕೆ ಹೋದಾಗ ಆ ಯುದ್ಧದಲ್ಲಿ ನಾವು ಸೋತ್ ಬಿಟ್ವಿ. ಆವಾಗಿನಿಂದ ನಾವು ನಾಗಜಾತಿಗೆ ಸೇರಿದ ಪ್ರಜೆಗಳೆಂಬುದನ್ನ ಮರೆತು ಈ ಊರಿನಿಂದ ತಳ್ಳಲ್ಪಟ್ವಿ. ಹಾಗೆ ಯುಗಗಳು ಕಳೆದ ಹಾಗೇನೆ ಎಲ್ಲ ವಿಷಯಗಳು ನನಗೆ ಮರೆತು ಹೋಯ್ತು. ಹಾಗೆ ಯುಗಗಳನ್ನ ದಾಟಿ ಇವಾಗ ನಾನು ನಿನ್ನ ಮುಂದೆ ತಂಗಲನಾಗಿ ನಿಂತಿದ್ದೀನಿ. ನಾವು ನಮ್ಮಿಂದ ಎಲ್ಲವನ್ನ ಕಳ್ಕೊಂಡಿದ್ದೀವಿ. ಇಲ್ಲಿರುವ ಚಿನ್ನವನ್ನ ಕಾಪಾಡೋದು ನಮ್ಮ ಕರ್ತವ್ಯ. ಅದೇ ರೀತಿ ಈ ಚಿನ್ನವನ್ನ ಬಳಸಿಕೊಂಡು ಈ ಊರಿನ ಜನರನ್ನ ಕಾಪಾಡೋದು ಕೂಡ ನಮ್ಮ ಜವಾಬ್ದಾರಿ. ದಯವಿಟ್ಟು ನಮಗೆ ಆ ದಾರಿಯನ್ನ ತೋರಿಸ್ಕೊಡು ಅಂತ ಹೇಳ್ಬೇಕಾದ್ರೆ ಆರತಿ ನಿನಗೆ ಮತ್ತು ನಿಮ್ಮ ಊರಿನ ಜನರಿಗೆ ಬೇಕಾಗಿರುವ ಅವಶ್ಯಕತೆಯನ್ನ ಪೂರೈಸ್ಕೊ ಅಂತ ಹೇಳಿ ಸುರಂಗದ ಒಳಗೆ ಹೋಗು ಅಂತ ಹೇಳ್ತಾಳೆ. ಹಾಗೆ ಇವನು ಹೋಗಿ ನೋಡಿದಾಗ ಒಳಗಡೆ ಇರುವ ಬಂಡೆಕಲ್ಲು ಚಿನ್ನವಾಗಿ ಬದಲಾಗಿರುತ್ತೆ. ಹಾಗೆ ಅದರಿಂದ ಒಂದು ಬಂಡೆಕಲ್ಲಿನ ಪೀಸ್ ಅನ್ನ ಹೊಡೆದು ತನ್ನ ಕೈಯಲ್ಲಿ ಒಂದು ಪೀಸ್ ಅನ್ನ ತಗೊಂಡು ಹೊರಗಡೆ ಬಂದು ಊರಿನ ಜನರಿಗೆ ತೋರಿಸ್ತಾನೆ. ಹಾಗೆ ಎಲ್ರು ಬಂದು ಅದನ್ನ ಮುಟ್ಟಿ ನೋಡ್ತಾರೆ. ಹಾಗೆ ಇಲ್ಲಿರೋ ಎಲ್ಲರಿಗೂ ಖುಷಿ ಕೂಡ ಆಗುತ್ತೆ. ಇಷ್ಟು ದಿನ ಕಷ್ಟಪಟ್ಟಿರೋದಕ್ಕೆ ಸಾರ್ಥಕವಾಯ್ತು ಅಂತ ಎಲ್ಲರೂ ಅನ್ಕೋತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.